ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC 8 ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್. ವೆಲ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿದ್ದೀರಾ ಅಲ್ವಾ? ನೀವು ಖುಷಿಯಾಗಿರ್ತೀರಾ ಅಂತಂದರೆ ನಾವೆಲ್ಲರೂ ಸಹ ತುಂಬ ಸಂತೋಷವಾಗಿರ್ತೀವಿ. ಆ್ಯಂಡ್ ಇದನ್ನು ಹೇಳ್ತಾ ಇವತ್ತು ನಾವು ಸೇರಿರುವಂಥ ಉದ್ದೇಶನ ಪರಿಪೂರ್ಣಗೊಳಿಸೋಣ. ಸೊ ಇವತ್ತು ನಾವು ಸೇರ್ತಿರುವಂಥ ಉದ್ದೇಶ ನಿಮ್ಮ ಫಸ್ಟ್ PUC ಕೆಮಿಸ್ಟ್ರಿ ಸಿಲೆಬಸ್ಸಲ್ಲಿರುವಂತಹ ಕೊನೆಯ ಚಾಪ್ಟರ್ ಅಂತಂದರೆ 9ನೇ ಚಾಪ್ಟರ್ ಹೈಡ್ರೋಕಾರ್ಬನ್ಸನ್ನು KCT ಪರ್ಸ್ಪೆಕ್ಟಿವಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ನಾವು ಪ್ರತಿ ಬಾರಿ ಹೇಳಿದ ಹಾಗೆ ಪೆನ್ನು ಬುಕ್ ರೆಡಿ ಮಾಡ್ಕೊಂಡಿರಿ, ನಾನು ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ, ನೀವು ಕೂಡ ಕಲಿತಾ ಹೋಗ್ತಾರೆ. ತಿಳಿತಾ ಮಕ್ಕಳೇ? ಓಕೆನಾ? ಎಸ್. ಸೊ ಇವತ್ತು ಈ ಒಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ಈ ಒಂದು ಚಾಪ್ಟ್ರಲ್ಲಿ ನಾವು ಏನೇನು ಕಲಿತೀವಿ ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನಪ್ಪ ಕಲಿತೀವಿ ಅಂತಂದರೆ, ಮೊದಲನೇದಾಗಿ ನಾವು ಕಲಿತಿರುವಂಥ ಒಂದು ಪರ್ಟಿಕ್ಯುಲರ್ ಥಿಂಗೆ ಅಬೌಟ್ ದ ಸಿನಾಪ್ಸಿಸ್ ಆಫ್ ದ ಚಾಪ್ಟರ್. ಸಿನಾಪ್ಸಿಸ್ ಅಂತಂದ್ರೆ ಏನು? ಈ ಎಂಟೈರ್ ಚಾಪ್ಟರ್ಲಿ ಯಾವ ಟಾಪಿಕ್ಸ್ ಅಂತಂದರೆ ಇಂಪಾರ್ಟೆಂಟ್ ಟಾಪಿಕ್ಸ್ ವಿತ್ ರೆಸ್ಪೆಕ್ಟ್ ಟು KCT ಅವೆಲ್ಲವನ್ನು ನಾವೇನು ಮಾಡ್ತೀವಿ, ಮತ್ತೊಮ್ಮೆ ಮೆಲುಕು ಹಾಕ್ತಾ ಹೋಗ್ತೀವಿ, ಮತ್ತೊಮ್ಮೆ ಅದನ್ನು ಓದ್ತಾ ಹೋಗ್ತೀವಿ. ಅಂತಂದರೆ ನಿಮ್ಮ KCT ಎಕ್ಸಾಮಲ್ಲಿ ಯಾವ ಒಂದು ಟಾಪಿಕ್ ಮೇಲೆ ಜಾಸ್ತಿ ಒತ್ತಡ ನೀಡಿದಾರೋ ಆ ಒಂದು ಟಾಪಿಕ್ನ ಮತ್ತೊಮ್ಮೆ ಓದ್ತಾ ಅದರ ಮೇಲೆ ಬಂದಿದ್ದಂತಹ ಕ್ವೆಶನ್ಸ್ಗಳನ್ನ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನ ಸ್ಟಾರ್ಟಿಂಗ್ ಫ್ರಮ್ 2022 ಟು 2025ನ ಸಂಪೂರ್ಣವಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ ಮಕ್ಕಳೇ? ತುಂಬ ಗಮನ ಇಟ್ಟು ಕೇಳಬೇಕಾಗುತ್ತೆ. ಬಿಕಾಸ್ ನೋಡಿ, ಇಲ್ಲಿ ಇದರಿಂದ ನಿಮಗೆ 2 ರಿಂದ 3 ಕ್ವೆಶನ್ ಬರೋದಂತೂ ಖಚಿತ. ನಿಮಗೆ ಒನ್ ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಲ್ವಾ ನಿಮ್ಮ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಾಗುತ್ತೆ ಅಂತ ಹೇಳಿ. ಜಸ್ಟ್ ಲೈಕ್ ದ್ಯಾಟ್ ಈ ಒಂದು ಚಾಪ್ಟರ್ ನಿಮಗೆ ತುಂಬ ಈಸಿಯೆಸ್ಟ್ ಕ್ವೆಶನ್ಸ್ ಬರುತ್ತೆ, ತುಂಬ ಸ್ಕೋರಿಂಗ್ಗೆ ಬೇಕಾಗಿರುವಂಥ ಕ್ವೆಶನ್ಸ್ಗಳೇ ಬರ್ತವೆ. ಓಕೆನಾ ಮಕ್ಕಳೇ? ಸೊ ನಾವು ಅವಾಗಲೇ ಹೇಳಿದಾಗೆ ಸಿನಾಪ್ಸಿಸ್ನ ತಿಳ್ಕೊತೀವಿ ಆ್ಯಂಡ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ಗಳನ್ನ ತಿಳ್ಕೊತೀವಿ. ಅದರ ನಂತರ PYQಸ್ನ ಸಾಲ್ವ್ ಮಾಡ್ತೀವಿ ಫ್ರಮ್ 2022 ಟು 2025. ನೀವು ಪ್ರಶ್ನೆ ಮಾಡ್ಬೋದು, ಸರ್ 2021 ಅಂತ ಹೇಳಿದರೆ ಇದು ನೋಡಿದ್ರೆ 2025 ಇದೆ ಅಂತ ಹೇಳಿ. ಮಕ್ಕಳೇ, ಅನ್ಫಾರ್ಚುನೇಟ್ಲಿ ಯಾವುದೇ ಒಂದು ಕ್ವೆಶನ್ಸ್ನ ಕೇಳಿರಲಿಲ್ಲ ಇನ್ ದ ಇಯರ್ 2021. ಸೊ ನಾನು 2022ನೇ ಇಸ್ವಿಯಿಂದನೇ ತೊಗೊಂಡಿದ್ದೀನಿ. ಓಕೆನಾ ಮಕ್ಕಳೇ? ಸೊ ಇದನ್ನು ಹೇಳ್ತಾ ಇವತ್ತಿನ ಕ್ಲಾಸಸ್ಸಲ್ಲಿ ಬರುವಂತಹ ಮೊದಲನೇ ಟಾಪಿಕ್ನ ತಿಳ್ಕೊಳ್ಳೋಣ. ಸೊ ಇವತ್ತಿನ ಕ್ಲಾಸಲ್ಲಿ ಬರ್ತಿರುವಂತಹ ಮೊದಲನೇ ಟಾಪಿಕ್ಗೆ ಅಬೌಟ್ ದ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಆಲ್ಕೇನ್ಸ್. ಆಲ್ಕೇನ್ನ ಯಾವ್ಯಾವ ರೀತಿ ಪ್ರಿಪೇರ್ ಮಾಡಬಹುದು. ನಿಮ್ಮ ಒನ್ ಶಾರ್ಟ್ ವಿಡಿಯೋದಲ್ಲಿ ನಾನಾ ರೀತಿ ಹೇಳ್ಕೊಟ್ಟಿದ್ದೀನಿ, ಬಟ್ ಅದರಲ್ಲೂ ಸಹ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿ ಇಲ್ಲಿ ನಾವು ಮತ್ತೊಮ್ಮೆ ಓದ್ತಾ ಹೋಗೋಣ. ಸೊ ಈ ಪ್ರಿಪರೇಷನ್ ಆಫ್ ಆಲ್ಕೇನಲ್ಲಿ ಬರುವಂತಹ ಮೊದಲನೇ ಟೆಕ್ನಿಕ್ ಅಥವಾ ಮೊದಲನೇ ಪ್ರಿಪರೇಷನ್ನೇ ಫ್ರಮ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತಂದ್ರೆ ಏನಂತಿದೆ? ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಅಥವಾ ಕಾರ್ಬನ್ ಟು ಕಾರ್ಬನ್ ಟ್ರಿಪಲ್ ಬಾಂಡಿಂದ ಕಾರ್ಬನ್ ಟು ಕಾರ್ಬನ್ ಸಿಂಗಲ್ ಬಾಂಡ್ ಹೇಗೆ ಒಬ್ಟೈನ್ ಮಾಡ್ಬೋದು ಅಂತ ನೋಡಿ ಮಕ್ಕಳೇ. ಇಲ್ಲಿ ಎಸ್, ಕಾರ್ಬನ್ ಟು ಕಾರ್ಬನ್ ಸಿಂಗಲ್ ಬಾಂಡ್ ಇದೆ ಅಂತಂದರೆ ಇಟ್ ಈಸ್ ನನ್ನ ಆಲ್ಕೇನ್, ಕರೆಕ್ಟ್ ಅಲ್ವಾ? ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇದೆ ಅಂತಂದರೆ ಇದು ನನ್ನ ಆಲ್ಕೀನ್. ಹಾಗೆ ಕಾರ್ಬನ್ ಟು ಕಾರ್ಬನ್ ಟ್ರಿಪಲ್ ಬಾಂಡ್ ಇದೆ ಅಂತಂದರೆ ಇದು ನನ್ನ ಆಲ್ಕೈನ್, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಆಲ್ಕೇನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಫ್ರಮ್ ಆಲ್ಕೀನ್ ಹಾಗೂ ಆಲ್ಕೈನ್. ಆಲ್ಕೇನ್ನ ಪ್ರಿಪೇರ್ ಮಾಡ್ತಿದ್ದೀವಿ ಫ್ರಮ್ ಆಲ್ಕೀನ್ ಹಾಗೂ ಆಲ್ಕೈನ್. ಅದೇ ವಾಟ್ ಪ್ರಿಪರೇಷನ್ ಆಫ್ ಆಲ್ಕೇನ್ ಫ್ರಮ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಓಕೆ, ಎರಡರದ್ದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಅದರಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಸಹ ತೊಗೊಂಡಿದ್ದೀನಿ. ಓಕೆ, ಸೊ ಸ್ಟಾರ್ಟಿಂಗ್ ವಿತ್ ದ ವೆರಿ ಫಸ್ಟ್ ಥಿಂಗ್ ದಟ್ ಈಸ್ ಫ್ರಮ್ ಆಲ್ಕೀನ್. ಆಲ್ಕೀನಿಂದ ಆಲ್ಕೇನ್ ಹೇಗೆ ಪ್ರೊವೈಡ್ ಮಾಡ್ಬೋದು? ಒಂದು ಈಥೀನ್ನ ತಗೊಂಡಿದ್ದೀನಿ ವಿಚ್ ಇಸ್ ಅನ್ ಆಲ್ಕೀನ್. ಈ ಈಥೀನ್ನ ನಾನು ಹೈಡ್ರೋಜಿನೇಟ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕಲ್, ಪ್ಲಾಟಿನಮ್ ಹಾಗೂ ಪೆಲಾಡಿಯಂ ನಂಗೆ ಸಿಗುವಂತಹ ಒಂದು ಪ್ರಾಡಕ್ಟೇ ನನ್ನ ಈಥೇನ್. ಸೊ ಈಥೀನಿಂದ ಈಥೇನ್, ಆಲ್ಕೀನಿಂದ ಆಲ್ಕೇನ್ ಆಯಿತು. ಹೇಗೆ? ಹೈಡ್ರೋಜಿನೇಟ್ ಆದಾಗ. ಹೈಡ್ರೋಜಿನೇಟ್ ಅಂತಂದರೆ ಅಡಿಷನ್ ಆಫ್ ಹೈಡ್ರೋಜನ್, ಹೈಡ್ರೋಜಿನೇಷನ್. ಓಕೆ, ನಾವು ಇದು ಹೇಗಾಗುತ್ತೆ? ಹೈಡ್ರೋಜನ್ ಬಾಂಡ್ಸ್ ಆಕ್ಟಿವೇಟ್ ಆದಾಗ. ಹೈಡ್ರೋಜನ್ ಬಾಂಡ್ಸ್ ಹೇಗೆ ಆಕ್ಟಿವೇಟ್ ಆಗುತ್ತೆ? ವೆನ್ ಇಟ್ ಇಸ್ ಆಕ್ಟೆಡ್ ಆನ್ ದ ಮೆಟಾಲಿಕ್ ಕ್ಯಾಟಲಿಸ್ಟ್. ಯಾವ್ದು? ನಿಕ್ಕಲ್, ಪ್ಲಾಟಿನಮ್ ಹಾಗೂ ಪೆಲಾಡಿಯಂ. ಇಲ್ಲಿ ಮತ್ತೊಂದು ಟ್ವಿಸ್ಟ್ ಏನು? ಇಲ್ಲಿ ಪ್ಲಾಟಿನಮ್ ಹಾಗೂ ಪೆಲಾಡಿಯಂ ವಿಲ್ ಬಿ ಎಫಿಷಿಯಂಟ್ ಅಟ್ ರೂಮ್ ಟೆಂಪರೇಚರ್. ದೇ ಕ್ಯಾನ್ ಬಿ ಎಫಿಷಿಯಂಟ್ ಅಂತಂದರೆ ಇವುಗಳು ರೂಮ್ ಟೆಂಪರೇಚರ್ಲ್ಲೂ ಸಹ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಬಟ್ ನಿಕ್ಕಲ್ ಅನ್ನುವಂತಹ ಒಂದು ಮೆಟಲ್ ಕ್ಯಾಟಲಿಸ್ಟ್ ವುಡ್ ಅಥವಾ ಶುಡ್ ರಿಕ್ವೈರ್
ಹೈ ಟೆಂಪರೇಚರ್, ಸ್ವಲ್ಪ ಪ್ರಮಾಣದ ಉಷ್ಣತೆ ಇರಲೇಬೇಕಾಗುತ್ತೆ ಅಥವಾ ಒಂದು ಟೆಂಪರೇಚರ್ ಕೊಡಲೇಬೇಕಾಗುತ್ತೆ ಫಾರ್ ದಿಸ್ ಎಂಟೈರ್ ರಿಯಾಕ್ಷನ್ ಟು ಅಕರ್. ಓಕೆ, ಸೊ ಈಥೇನ ಕನ್ವರ್ಟ್ ಮಾಡ್ಬೋದು ಬೈ ಹೈಡ್ರೋಜಿನೇಟಿಂಗ್ ಇಟ್ ಇನ್ ದ ಪ್ರೆಸೆನ್ಸ್ ಆಫ್ ಮೆಟಲ್ ಕ್ಯಾಟಲಿಸ್ಟ್ ಲೈಕ್ ನಿಕ್ಕಲ್, ಪ್ಲಾಟಿನಮ್ ಹಾಗೂ ಪೆಲಾಡಿಯಂ. ಪ್ಲಾಟಿನಮ್ ಹಾಗೂ ಪೆಲಾಡಿಯಂ ರಿಕ್ವೈರ್ಸ್ ಲೋ ಟೆಂಪರೇಚರ್ ಅಥವಾ ರೂಮ್ ಟೆಂಪರೇಚರ್, ವೈಲ್ ನಿಕ್ಕಲ್ ರಿಕ್ವೈರ್ಸ್ ಹೈ ಟೆಂಪರೇಚರ್. ಕರೆಕ್ಟಾ? ಸರಿ, ಇದು ಈಥೀನಿಂದ ಈಥೇನ್, ಆಲ್ಕೀನಿಂದ ಆಲ್ಕೇನ್. ಈಗ ನೆಕ್ಸ್ಟ್ ಯಾವುದು? ಪ್ರೋಪೈನಿಂದ ನಾವು ಪ್ರೋಪೇನ್ ಪ್ರಿಪೇರ್ ಮಾಡೋಣ, ಅಂದರೆ ಆಲ್ಕೈನಿಂದ ಆಲ್ಕೇನ್. ಓಕೆ, ಮೊದಲನೇದಾಗಿ ಒಂದು ಪ್ರೋಪೈನ್ ತಗೋಬೇಕಾಗುತ್ತೆ. ಆ್ಯಂಡ್ ಇದೇ ಪ್ರೋಪೈನ್ನ ನೀವು ಹೈಡ್ರೋಜಿನೇಟ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ದ ಸೇಮ್ ಕ್ಯಾಟಲಿಸ್ಟ್ ನಿಕ್ಕಲ್, ಪ್ಲಾಟಿನಮ್ ಹಾಗೂ ಪೆಲಾಡಿಯಂ ನಿಮ್ಗೆ ಸಿಗುವಂಥದ್ದೇ ನಿಮ್ಮ ಪ್ರೋಪೇನ್. ಓಕೆನಾ ಮಕ್ಕಳೇ? ಸೊ ಇದು ನಿಮ್ಮ ಮೊದಲನೇ ರೀತಿಯ ಪ್ರಿಪರೇಷನ್ ಆಫ್ ಆಲ್ಕೇನ್ ಫ್ರಮ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಡಿಸ್ಕ್ರಿಪ್ಷನ್ ಸಹ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. Dihydrogen gas adds to alkanes and alkynes in the presence of finely divided catalysts like platinum, palladium or nickel to form alkanes. First point. ಎರಡನೇ ಪಾಯಿಂಟ್ ಏನು? This process is also called as hydrogenation. ಆವಾಗಲೇ ಹೇಳಿದೆ that this is a process of what? Addition of hydrogen. So it is hydrogenation. ಮೂರನೇ ಪಾಯಿಂಟ್. These metals absorb dihydrogen gas on their surfaces and activate the hydrogen-hydrogen bond. ಆವಾಗಲೇ ಹೇಳಿದೆ ಈ ಹೈಡ್ರೋಜನ್ ಬಾಂಡ್ ಆಕ್ಟಿವೇಟ್ ಆಗಬೇಕಲ್ವಾ, ಓನ್ಲಿ ದೆನ್ ಇಟ್ ಕ್ಯಾನ್ ರಿಯಾಕ್ಟ್ ಅಲ್ವಾ. ಹೈಡ್ರೋಜನೇಷನ್ ಪ್ರೊಸೆಸ್ ಅವಾಗ ತಾನು ಸ್ಟಾರ್ಟ್ ಆಗೋದು. ಡನ್, ಮೂರನೇ ಪಾಯಿಂಟ್ ಡನ್. ಕೊನೆಯ ಪಾಯಿಂಟ್ ಏನು? ಪ್ಲಾಟಿನಮ್ ಆ್ಯಂಡ್ ಪೆಲಾಡಿಯಂ ಕೆಟಲೈಸ್ ದ ರಿಯಾಕ್ಷನ್ ಅಟ್ ರೂಮ್ ಟೆಂಪರೇಚರ್ ಬಟ್ ರಿಲೇಟಿವ್ಲಿ ಹೈಯರ್ ಟೆಂಪರೇಚರ್ ಅಂಡ್ ಪ್ರೆಷರ್ ಆರ್ ರಿಕ್ವೈರ್ಡ್ ವಿತ್ ದ ನಿಕ್ಕಲ್ ಕ್ಯಾಟಲಿಸ್ಟ್. ಈ ಒಂದು ಮೆಕ್ಯಾನಿಸಮ್ ಆಗೋದಕ್ಕೆ ನಿಕ್ಕಲ್ಲಿಗೆ ಹೈಯರ್ ಟೆಂಪರೇಚರ್ ಹಾಗೂ ಹೈಯರ್ ಪ್ರೆಷರ್ ಕೊಡಬೇಕಾಗುತ್ತೆ ಫಾರ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಟು ಗೆಟ್ ಕನ್ವರ್ಟೆಡ್ ಇಂಟು ನಮ್ಮ ಆಲ್ಕೇನ್. ಓಕೆನಾ ಮಕ್ಕಳೇ? ಸೊ ಇದು ನಿಮ್ಮ ಮೊದಲನೇ ರೀತಿಯ ಪ್ರಿಪರೇಷನ್ ಆಗಿತ್ತು. ಈಗ ಎರಡನೇ ರೀತಿಯ ಪ್ರಿಪರೇಷನ್ ನೋಡೋದಾದರೆ ದಟ್ ಈಸ್ ಫ್ರಮ್ ಆಲ್ಕೈಲ್ ಹ್ಯಾಲೈಡ್ಸ್. ಆಲ್ಕೈಲ್ ಹ್ಯಾಲೈಡ್ಸಿಂದ ನಾವು ನಮ್ಮ ಆಲ್ಕೇನ್ಸ್ನ ಹೇಗೆ ಪ್ರೊವೈಡ್ ಮಾಡ್ಕೋಬೋದು ಅಥವಾ ಹೇಗೆ ಒಬ್ಟೈನ್ ಮಾಡ್ಕೋಬೋದು ಅಂತ. ಸೊ ಹೇಗೆ ಒಬ್ಟೈನ್ ಮಾಡ್ಕೊಳ್ಳೋದು? ಮೊದಲನೇದಾಗಿ ಆಲ್ಕೈಲ್ ಹ್ಯಾಲೈಡ್ ಅಂದರೆ ಏನು ತಿಳ್ಕೊಬೇಕಾಗತ್ತೆ. ನೋಡಿ ಇಲ್ಲಿ ಫಸ್ಟ್ ಆಲ್ಕೇನ್ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ ಆಲ್ಕೇನ್ ಅಂದರೆ ಏನರಪ್ಪ? ಫಾರ್ ಎಕ್ಸಾಂಪಲ್ CH4 ತಗೊಳ್ಳೋಣ, ಅಂದರೆ ಮೀಥೇನ್. ಈಗ ಈ ಆಲ್ಕೇನಿಂದ ಒಂದು ಹೈಡ್ರೋಜನ್ ಕಳ್ಕೊತಿದೆ ಅಂತಂದರೆ ದಿಸ್ ವಿಲ್ ಬಿಕಮ್ ಆಲ್ಕೈಲ್. ಓಕೆ, ಸೊ ಆಲ್ಕೇನಿಂದ ಆಲ್ಕೈಲ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಹೇಗೆ ಫಾರ್ಮ್ ಆಗುತ್ತೆ? ಒನ್ ಆಫ್ ದ ಹೈಡ್ರೋಜನ್ನ ಕಳ್ಕೊಂಡು ಆ್ಯಂಡ್ ಈ ಜಾಗಕ್ಕೆ ಏನು ಮಾಡುತ್ತೆ? ಒಂದು ಹ್ಯಾಲೋಜನ್ ಆ್ಯಡ್ ಆದಾಗ, ಒಂದು ಹ್ಯಾಲೋಜನ್ ಬಾಂಡ್ ಆದಾಗ ಫಾರ್ಮ್ ಆಗುವಂಥದ್ದೇ ನಿಮ್ಮ ಆಲ್ಕೈಲ್ ಹ್ಯಾಲೈಡ್. ಓಕೆ, ಸೊ ಆಲ್ಕೈಲ್ ಹ್ಯಾಲೈಡ್ ಹೇಗೆ ಫಾರ್ಮ್ ಆಗುತ್ತೆ ಅಥವಾ ಆಲ್ಕೈಲ್ ಹ್ಯಾಲೈಡ್ ಏನಪ್ಪ ಅಂತಂದರೆ, ನಿಮ್ಮ ಮಿಥೈಲ್ ಗ್ರೂಪ್ಗೆ ಒಂದು ಹ್ಯಾಲೋಜನ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಂತಂದರೆ ಅದು ನಿಮ್ಮ ಆಲ್ಕೈಲ್ ಹ್ಯಾಲೈಡ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಓಕೆ, ನಾವು ಆಲ್ಕೈಲ್ ಹ್ಯಾಲೈಡಿಂದ ಆಲ್ಕೇನ್ ಹೇಗೆ ಒಬ್ಟೈನ್ ಮಾಡ್ಕೋಬೋದು ಅಥವಾ ಹೈಡ್ರೋಕಾರ್ಬನ್ ಹೇಗೆ ಒಬ್ಟೈನ್ ಮಾಡ್ಬೋದು ಅಂತ ಹೇಳಿ ನೋಡಿ ಇಲ್ಲಿ. ಮೊದಲನೇದಾಗಿ ನಿಮ್ಮ ಆಲ್ಕೈಲ್ ಹ್ಯಾಲೈಡನ್ನು ನೀವೇನು ಮಾಡ್ತೀರಾ? ರೆಡ್ಯೂಸ್ ಮಾಡ್ತೀರಾ ಅಂತಂದರೆ ಹೈಡ್ರೋಜಿನೇಟ್ ಮಾಡ್ತೀರಾ ಅಗೇನ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್? ಜಿಂಕ್ ಮೆಟಲ್ ಹಾಗೂ ಡೈಲ್ಯೂಟ್ HCl. ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಮೆಟಲ್ ಆ್ಯಂಡ್ ಡೈಲ್ಯೂಟ್ HCl. ಜಿಂಕ್ ಮೆಟಲ್ ಆ್ಯಂಡ್ ಡೈಲ್ಯೂಟ್ HCl ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ? ನಿಮಗೊಂದು ಹೈಡ್ರೋಕಾರ್ಬನ್ ಸಿಗುತ್ತೆ ವಿಚ್ ಇಸ್ ಯುವರ್ ಆಲ್ಕೇನ್, ಹಾಗೂ ಬೈ ಪ್ರಾಡಕ್ಟ್ ಸಹ ಸಿಗುತ್ತೆ ವಿಚ್ ಇಸ್ ಯುವರ್ ಹ್ಯಾಲೋಜನ್ ಆಸಿಡ್. HX ಅಂತಂದರೆ ಇಟ್ ಇಸ್ ಹ್ಯಾಲೋಜನ್ ಆಸಿಡ್ಸ್. ಓಕೆ, ಇಟ್ ಈಸ್ ಹ್ಯಾಲೋಜನ್ ಆಸಿಡ್ಸ್. ನೋಡಿ ಇಲ್ಲಿ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ತಂದಿದ್ದೀನಿ. ವೆನ್ ಕ್ಲೋರೋಮೀಥೇನ್ ಅಥವಾ ಮಿಥೈಲ್ ಕ್ಲೋರೈಡ್ ಇಸ್ ಹೈಡ್ರೋಜಿನೇಟೆಡ್, if it is hydrogenated in the presence of zinc metal and dilute HCl, I get methane and hydrochloric acid. ನೋಡಿ ಇಲ್ಲಿ CH3Cl ಇದೆಯಾ? ಎರಡು ಹೈಡ್ರೋಜನ್ ಹೇಗಿದೆ. ಸೊ ಒನ್ ಆಫ್ ದ ಹೈಡ್ರೋಜನ್ ಹ್ಯಾಲೋಜನ್ ಆಸಿಡ್ ಫಾರ್ಮ್ ಆಯಿತು. ಇನ್ನೊಂದು ಹೈಡ್ರೋಜನ್ ಎಲ್ಲಿ ಹೋಗುತ್ತೆ? ಇನ್ನೊಂದು ಹೈಡ್ರೋಜನ್ ಇಲ್ಲಿ ಹೋಗುತ್ತೆ, ಫಾರ್ಮಿಂಗ್ ಯು ಮೀಥೇನ್. ಓಕೆನಾ ಮಕ್ಕಳೇ? ಸೊ ಇದು ಒನ್ ಆಫ್ ದ ಪ್ರಿಪರೇಷನ್ ಫ್ರಮ್ ನಿಮ್ಮ ಕ್ಲೋರೋಮೀಥೇನಿಂದ ಮೀಥೇನ್. ಮತ್ತೊಂದು ಎಕ್ಸಾಂಪಲ್ ಯಾವುದು? ನೋಡಿ ಇಲ್ಲಿ ಒನ್ ಕ್ಲೋರೋಪ್ರೋಪೇನಿಗೆ ನೀವು ಹೈಡ್ರೋಜಿನೇಟ್ ಮಾಡಿದಾಗ, ಒನ್ ಕ್ಲೋರೋಪ್ರೋಪೇನ್ ಜೊತೆಗೆ ನೀವು ಹೈಡ್ರೋಜಿನೇಟ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ದ ಸೇಮ್ ಕ್ಯಾಟಲಿಸ್ಟ್ ಲೈಕ್ ಜಿಂಕ್ ಹಾಗೂ ಡೈಲ್ಯೂಟ್ HCl ನಿಮಗೆ ಪ್ರೋಪೇನ್ ಸಿಗುತ್ತೆ.
ನೋಡಿ ಇಲ್ಲೂ ಸಹ ಸೇಮ್, ಇಟ್ ಇಸ್ ದ ಸೇಮ್ ಥಿಂಗ್. ಹೈಡ್ರೋಜನ್ ಎರಡಿದೆ ಇಲ್ಲಿ, ಕರೆಕ್ಟ್ ಅಲ್ವಾ? ಇಲ್ಲೊಂದು ಹ್ಯಾಲೋಜನ್ ಆ್ಯಸಿಡ್ ಫಾರ್ಮ್ ಆಯಿತು, ಮತ್ತೊಂದು ಏನಾಗಬೇಕು, ಮತ್ತೊಂದು ಇಲ್ಲಿ ಬಂತು, ಫಾರ್ಮಿಂಗ್ ಯು ವಾಟ್, ನಿಮ್ಮ ಪ್ರೊಪೇನ್ ಹಾಗೂ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಓಕೆನಾ ಮಕ್ಕಳೇ, ಇದು ಎರಡನೇ ರೀತಿಯ ಪ್ರಿಪರೇಷನ್ ಆಗಿತ್ತು ಟು ಪ್ರಿಪೇರ್ ಆಲ್ಕೇನ್ ಫ್ರಮ್ ಆಲ್ಕೈಲ್ ಹ್ಯಾಲೈಡ್. ಓಕೆ, ಡಿಸ್ಕ್ರಿಪ್ಷನ್ ಸಹ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. When an alkyl chloride reacts with dihydrogen gas in the presence of dilute hydrochloric acid and zinc metal, producing a hydrocarbon. It produces a hydrocarbon ಅಥವಾ ನಿಮ್ಮ alkane. ಓಕೆನಾ ಮಕ್ಕಳೇ, ಇದು ನಿಮ್ಮ ಎರಡನೇ ರೀತಿಯ ಪ್ರಿಪರೇಷನ್. ಈಗ ನೆಕ್ಸ್ಟ್ ಏನು? ನೆಕ್ಸ್ಟ್ ಇಸ್ ಅಬೌಟ್ ವಾಟ್? ಫ್ರಮ್ ಆಲ್ಕೈಲ್ ಹ್ಯಾಲೈಡ್ಸ್ ಅಗೇನ್. ಇಲ್ಲಿ ನಮಗೆ ಆಲ್ಕೈಲ್ ಹ್ಯಾಲೈಡ್ಸ್ ಅಂದಿದ್ದ ಕೂಡಲೇ ನಮಗೆ ಎರಡು ರೀತಿ ತಿಳ್ಕೊಬೇಕಾಗುತ್ತೆ. ಒಂದು ಜಿಂಕ್ ಮೆಟಲ್ ಜೊತೆಗೆ, ಮತ್ತೊಂದು ಸೋಡಿಯಂ ಮೆಟಲ್ ಜೊತೆಗೆ. ಓಕೆನಾ, ಎಕ್ಸಾಕ್ಟ್ ಸೇಮ್ ಮೆಕ್ಯಾನಿಸಮ್ ಇರುತ್ತೆ. ಅದು ಮತ್ತೊಬ್ಬ ಸೈಂಟಿಸ್ಟ್ ಕಂಡಿಡ್ದ, ಇದು ಇನ್ನೊಬ್ಬ ಸೈಂಟಿಸ್ಟ್ ಕಂಡಿಡ್ದ. ಓಕೆ, ಸೊ ಈಗ ಅದೇ ಆಲ್ಕೈಲ್ ಹ್ಯಾಲೈಡನ್ನ ನಾವು ಸೋಡಿಯಂ ಮೆಟಲ್ ಜೊತೆ ರಿಯಾಕ್ಟ್ ಮಾಡ್ತೀವಿ ಅಂತಂದ್ರೆ ಏನಾಗುತ್ತೆ ಅಂತ ಹೇಳಿ ನೋಡಿ ಇಲ್ಲಿ. ನನ್ನ ಆಲ್ಕೈಲ್ ಹ್ಯಾಲೈಡನ್ನು ಸೋಡಿಯಂ ಮೆಟಲ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಡ್ರೈ ಈಥರ್ ಏನಕ್ಕೆ ಅಂತಂದರೆ ಇಲ್ಲಿ ಮಾಯಿಶ್ಚರ್ ಇರಕೂಡ್ದು ಅಂತ ಹೇಳಿ, ಬಿಕಾಸ್ ವಿ ಆರ್ ರಿಯಾಕ್ಟಿಂಗ್ ದಟ್ ವಿತ್ ಸೋಡಿಯಂ. ಸೋಡಿಯಂ ಇಸ್ ಅ ರಿಯಾಕ್ಟಿವ್ ಮೆಟಲ್. ಮಾಯಿಶ್ಚರ್ ಇರಕೂಡ್ದು, ಅದಕ್ಕೆ ವಿ ಯೂಸ್ ಡ್ರೈ ಈಥರ್. ಅಲ್ಟಿಮೇಟ್ಲಿ ರಿಯಾಕ್ಟ್ ಮಾಡಿದಾಗ ಏನು ಸಿಗುತ್ತೆ, ನನಗೊಂದು ಆಲ್ಕೇನ್ ಒಪ್ಟೇನ್ ಆಗುತ್ತೆ, ಒಂದು ಹೈಡ್ರೋಕಾರ್ಬನ್ ಒಪ್ಟೇನ್ ಆಗುತ್ತೆ. ನೋಡಿ ಮಕ್ಕಳೇ, ಇಲ್ಲಿ ನಿಮಗೆ ಎರಡು ಆಲ್ಕೈಲ್ ಹ್ಯಾಲೈಡ್ ಇದೆ, ಕರೆಕ್ಟ್ ಅಲ್ವಾ? ನೀವೇನು ಮಾಡ್ತಾ ಇದ್ದೀರಾ, ಎರಡು ಸೋಡಿಯಂ ಜೊತೆಗೆ ರಿಯಾಕ್ಟ್ ಮಾಡಿಸ್ತಾ ಇದ್ದೀರಾ. ಏನಾಗುತ್ತೆ ಅವಾಗ? 2 moles ಆಫ್ ಸೋಡಿಯಂ ಹ್ಯಾಲೈಡ್ ಹೋಗುತ್ತೆ, ಗಿವಿಂಗ್ ಯು ವಾಟ್, ನಿಮ್ಮ ಆಲ್ಕೇನ್. ನೋಡಿ ಇಲ್ಲಿ NaX. ಈ ಎಕ್ಸ್ ಬಂದ್ಬಿಟ್ಟು ನಿಮಗೆ ನಿಮ್ಮ ಕ್ಲೋರಿನ್, ಬ್ರೋಮೀನ್ ಅಥವಾ ಅಯೋಡಿನ್ ಆಗಬಹುದು. ಇಲ್ಲಿ ಫ್ಲೋರಿನ್ ಆಗಲ್ಲ. ಏನಕ್ಕೆ ಅಂತಂದರೆ ಫ್ಲೋರಿನ್ ಇಸ್ ವೆರಿ ರಿಯಾಕ್ಟಿವ್, ತುಂಬ ಬಿಗರಸ್ ರಿಯಾಕ್ಷನ್ಸ್ನ ಒಪ್ಟೇನ್ ಮಾಡುತ್ತೆ. ಓಕೆ, ಸೊ ಅಗೈನ್ ದ ಸೇಮ್ ಥಿಂಗ್. When chloromethane is reacted with sodium metal in the presence of dry ether, chloromethane sodium metal ಜೊತೆ ರಿಯಾಕ್ಟ್ ಆಗಿ in the presence of dry ether ನಮಗೊಂದು ಈಥೇನ್ ಸಿಗುತ್ತೆ. ಸಿಂಪಲ್, ವೆರಿ ಸಿಂಪಲ್ ರಿಯಾಕ್ಷನ್. ಆ್ಯಂಡ್ ಈ ರಿಯಾಕ್ಷನ್ ನಾವು ವೂಡ್ಸ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಬರ್ತೀನಿ ಅದಕ್ಕೆ. ನೋಡಿ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. Alkyl halides upon treatment with sodium metal in dry ether solution gives higher alkanes. It gives higher alkanes. Now this reaction is also called as Woods reaction. Very very important ಮಕ್ಕಳೇ, ನಿಮ್ಮ ಬೋರ್ಡ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಹೌದು. And it is used to prepare higher alkanes containing even number of carbon atoms. It contains even number of carbon atoms. ನೋಡಿ ಇಲ್ಲಿ it contains even number, ಎರಡು. ಓಕೆನಾ, ಸೊ ಇದು ನಿಮ್ಮ ಮೂರನೇ ರೀತಿಯ ಪ್ರಿಪರೇಷನ್ ಆಗಿತ್ತು ಟು ಒಬ್ಟೈನ್ ಆಲ್ಕೇನ್ಸ್. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಟ್ ಈಸ್ ಫ್ರಮ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಅವಾಗಲೇ ನೀವು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸಿಂದ ತಿಳ್ಕೊಂಡ್ರಿ ಆ್ಯಂಡ್ ಆಲ್ಕೈಲ್ ಹ್ಯಾಲೈಡ್ಸಿಂದ ತಿಳ್ಕೊಂಡ್ರಿ. ಈಗ ನೆಕ್ಸ್ಟ್ ಯಾವುದು, ಕಾರ್ಬಾಕ್ಸಿಲಿಕ್ ಆ್ಯಸಿಡಿಂದ ನಿಮ್ಮ ಆಲ್ಕೇನ್ ಹೇಗೆ ಒಬ್ಟೈನ್ ಮಾಡೋದು ಅಂತ ಹೇಳಿ. ಓಕೆನಾ, ಸೊ ಹೇಗೆ ಒಬ್ಟೈನ್ ಮಾಡ್ತೀವಿ ನೋಡಿ ಇಲ್ಲಿ. ಮೊದಲನೇದಾಗಿ ಒಂದು ಸೋಡಿಯಂ ಸಾಲ್ಟ್ನ ತಗೋತೀವಿ. ಅಂತಂದರೆ ಸೋಡಿಯಂ ಸಾಲ್ಟಲ್ಲಿರುವಂಥ ಒಂದು ಆ್ಯಸಿಡ್ನ ತಗೋತೀವಿ. ನಾವು ಇದನ್ನೇ ನಾವೇನು ಮಾಡ್ತೀವಿ, ವಿ ಟ್ರೀಟ್ ದ್ಯಾಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನುವಂಥ ಒಂದು ಸ್ಟ್ರಾಂಗ್ ಬೇಸ್. ಮೊದಲನೇದಾಗಿ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ತಗೋತೀವಿ ಆ್ಯಂಡ್ ವಿ ಟ್ರೀಟ್ ದ್ಯಾಟ್ ವಿತ್ sodium hydroxide and in the presence of calcium oxide and heat it. ನೋಡಿ ಇಲ್ಲಿ ಈ sodium hydroxide along with calcium oxide is called as soda lime. soda lime ಅಂತ ಹೇಳಿ ಕರಿತೀವಿ. ಓಕೆ, ಸೊ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಸೋಡಾ ಲೈಮ್ ಜೊತೆ ಟ್ರೀಟ್ ಮಾಡ್ತೀರಾ ಅಥವಾ ಹೀಟ್ ಮಾಡ್ತೀರಾ ಅಂತಂದರೆ ನಿಮಗೆ ಸಿಗುವಂಥದ್ದು ಒಂದು ಹೈಡ್ರೋಕಾರ್ಬನ್ ಜೊತೆಗೆ ಸೋಡಿಯಂ ಕಾರ್ಬೊನೇಟ್. ಸೋಡಿಯಂ ಕಾರ್ಬೊನೇಟ್. ಓಕೆ, ಸೊ ಬೇಸಿಕಲಿ ಇಲ್ಲಿ ಏನಾಗ್ತಿದೆ, ಈ ಒಟ್ಟು ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗ್ತಾ ಇದೆ. ಸೊ ಕಾರ್ಬನ್ ಡೈಆಕ್ಸೈಡು ರಿಮೂವ್ ಆಗ್ತಾ ಇದೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡಿಂದ ನಿಮಗೆ ಆಲ್ಕೇನ್ ಹೇಗೆ ಒಬ್ಟೈನ್ ಆಗುತ್ತೆ ಅಂದರೆ ನಿಮ್ಮ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ನೀವೇನು ಮಾಡ್ತೀರಾ, ಸೋಡಾ ಲೈಮ್ ಜೊತೆ ಟ್ರೀಟ್ ಮಾಡ್ತೀರಾ ಅಥವಾ ಹೀಟ್ ಮಾಡ್ತೀರಾ. ಹೀಟ್ ಮಾಡಿದಾಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಹೊರಟೋಗುತ್ತೆ, ಗಿವಿಂಗ್ ಯು ಒನ್ ಹೈಡ್ರೋಕಾರ್ಬನ್ ಆ್ಯಂಡ್ ಬೈ ಪ್ರಾಡಕ್ಟ್ ಸಹ ನಿಮಗೆ ಸೋಡಿಯಂ ಕಾರ್ಬೊನೇಟ್ ಸಿಗುತ್ತೆ. ಓಕೆ, ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ಸಹ ತಂದಿದ್ದೀನಿ. ವೆನ್ ಸೋಡಿಯಂ ಎಥನೋಯೇಟ್ ಇಸ್ ರಿಯಾಕ್ಟೆಡ್ ವಿತ್
is made to react or is made to, ಅಥವಾ if it is heated in the presence of soda lime, ನಿಮಗೊಂದು ಮೀಥೇನ್ ಸಿಗ್ತಾ ಇದೆ along with sodium carbonate. along with sodium carbonate ನೋಡಿ ಇಲ್ಲಿ ಡಿಸ್ಕ್ರಿಪ್ಷನ್ ಮುಖಾಂತರ ನೋಡೋದಾದ್ರೆ sodium salts of carboxylic acids on heating with soda lime. ಏನು ಸೋಡಾ ಲೈಮ್ ಅಂತಂದರೆ ಮಿಕ್ಸ್ಚರ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಹಾಗೂ ಕ್ಯಾಲ್ಸಿಯಂ ಆಕ್ಸೈಡ್ ಪ್ರೊಡ್ಯೂಸಸ್ ಅಥವಾ ಗಿವ್ಸ್ ಆಲ್ಕೇನ್ಸ್ ಕಂಟೈನಿಂಗ್ 1 ಕಾರ್ಬನ್ ಆಟಮ್ ಲೆಸ್ ದ್ಯಾನ್ ದ ಕಾರ್ಬಾಕ್ಸಿಲಿಕ್ ಆಸಿಡ್. 1 ಕಾರ್ಬನ್ ಆಟಮ್ ಲೆಸ್ ದ್ಯಾನ್ ದ ಕಾರ್ಬಾಕ್ಸಿಲಿಕ್ ಆಸಿಡ್. ಇಲ್ಲಿ ನನಗೆ 2 ಇತ್ತು, ಇಲ್ಲಿ 1 ಆಯಿತು. ಆ್ಯಂಡ್ ಇಂಥ ಒಂದು ರಿಯಾಕ್ಷನ್ನ, ಇಂಥ ಒಂದು ಎಲಿಮಿನೇಷನ್ ರಿಯಾಕ್ಷನ್ನ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಡಿಕಾರ್ಬಾಕ್ಸಿಲೇಷನ್. ಡಿಕಾರ್ಬಾಕ್ಸಿಲೇಷನ್ ಅಂತಂದರೆ ಎಲಿಮಿನೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಎಲಿಮಿನೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ನ ಎಲಿಮಿನೇಟ್ ಮಾಡ್ತಾ ಇದ್ದೀವಿ. ಸೊ ಡಿಕಾರ್ಬಾಕ್ಸಿಲೇಷನ್. COO CO2 ರಿಮೂವ್ ಮಾಡ್ತಾ ಇದ್ದೀವಿ. ಓಕೆ, ಇದು ಒನ್ ಆಫ್ ದ ರೀತಿಯ ಪ್ರಿಪರೇಷನ್ ಫಾರ್ ಆಲ್ಕೇನ್ ಆಗಿತ್ತು. ನೆಕ್ಸ್ಟ್ ಯಾವುದು, ಯೂಸಿಂಗ್ ಕೋಲ್ ಬೇಸ್ ಎಲೆಕ್ಟ್ರಾಲಿಟಿಕ್ ಮೆಥಡ್. ಕೋಲ್ ಬೇಸ್ ಎಲೆಕ್ಟ್ರಾಲಿಟಿಕ್ ಮೆಥಡ್. ಎಲೆಕ್ಟ್ರಾಲಿಟಿಕ್ ಮೆಥಡ್ ಅಂದರೆ ನಾವೇನು ಮಾಡ್ತಾ ಇದೀವಿ, ಇಲ್ಲಿ ಎಲೆಕ್ಟ್ರಾಲಿಸಿಸ್ನ ನಾವು ಸಬ್ಜೆಕ್ಟ್ ಮಾಡ್ತಾ ಇದ್ದೀವಿ. ಅಂತಂದರೆ ಎಲೆಕ್ಟ್ರೋಲೈಟ್ಸಿಗೆ ನಾವು ಸ್ವಲ್ಪ ಪ್ರಮಾಣದ ಕರೆಂಟ್ ಕೊಟ್ಟಾಗ, ಅಂದರೆ ಒಂದು ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಅಂತಂದರೆ ಒಂದು ಸೊಲ್ಯೂಷನ್ ಇರುತ್ತೆ ವಿಚ್ ಕಂಟೈನ್ಸ್ ಎಲೆಕ್ಟ್ರೋಲೈಟ್ಸ್ ಅಂತಂದರೆ ಪಾಸಿಟಿವ್ ಹಾಗೂ ನೆಗೆಟಿವ್ ಅಯಾನ್ಸ್ ಇರುವಂಥ ಒಂದು ಸೊಲ್ಯೂಷನ್. ಆ ಸೊಲ್ಯೂಷನ್ ನಾವು ಕರೆಂಟ್ ನಾವು ಸಪ್ಲೈ ಮಾಡಿದಾಗ ನಮಗೆ ಸಿಗುವಂಥ ಪ್ರಾಡಕ್ಟೇ ನಮ್ಮ ಆಲ್ಕೇನ್. ಹೇಗಾಗುತ್ತೆ ನೋಡಿ ಇಲ್ಲಿ, when sodium salt of carboxylic acid is hydrolyzed ಅಥವಾ ಎಲೆಕ್ಟ್ರಾಲಿಸಿಸ್ಗೆ ಸಬ್ಜೆಕ್ಟ್ ಮಾಡಿದಾಗ ಸಿಗುವಂಥ ಪ್ರಾಡಕ್ಟೇ ನನಗೆ ನನ್ನ ಆಲ್ಕೇನ್. ಜೊತೆಗೆ ಏನು ಸಿಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಒಪ್ಟೇನ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಎವಾಪರೇಟ್ ಆಗುತ್ತೆ. ನೋಡಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ನಮ್ಮ ಹೈಡ್ರೋಜನ್ ಗ್ಯಾಸ್ ಎವಾಪರೇಟ್ ಆಗುತ್ತೆ. ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಸಹ ಒಪ್ಟೇನ್ ಆಗುತ್ತೆ. ನೋಡಿ ಇಲ್ಲಿ ನೀವು ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ನೀವೇನು ಮಾಡ್ತೀರಾ, ಹೈಡ್ರೋಲೈಸ್ ಮಾಡ್ತೀರಾ ಅಥವಾ ಹೈಡ್ರಾಲಿಸಿಸ್ ಸಬ್ಜೆಕ್ಟ್ ಮಾಡ್ತೀರಾ. ಹೈಡ್ರಾಲಿಸಿಸ್ ಸಬ್ಜೆಕ್ಟ್ ಮಾಡಿದಾಗ ಏನಾಗುತ್ತೆ, ಒಟ್ಟು ನಿಮಗೆ ಒಪ್ಟೇನ್ ಆಗುವಂಥ ಪ್ರಾಡಕ್ಟೇ ನಿಮ್ಮ ಆಲ್ಕೇನ್. ಓಕೆ, ನೋಡಿ ಇಲ್ಲಿ ಎಕ್ಸಾಂಪಲ್ ತಂದಿದ್ದೀನಿ. ವೆನ್ ಸೋಡಿಯಂ ಅಸಿಟೇಟ್ ಇಸ್ ಹೈಡ್ರೋಲೈಸ್ಡ್ ಅಥವಾ ಎಲೆಕ್ಟ್ರಾಲಿಸಿಸ್ ಸಬ್ಜೆಕ್ಟ್ ಮಾಡಿದಾಗ ಸಿಗುವಂಥ ಪ್ರಾಡಕ್ಟೇ ನಿಮ್ಮ ಈಥೇನ್. ಜೊತೆಗೆ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಗ್ಯಾಸ್ ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್ ಒಪ್ಟೇನ್ ಆಗುತ್ತೆ ಆಸ್ ಅ ಬೈ ಪ್ರಾಡಕ್ಟ್. ನೋಡಿ ಡಿಸ್ಕ್ರಿಪ್ಷನ್ ಮುಖಾಂತರ ನೋಡೋದಾದರೆ, an aqueous solution of sodium or potassium salt of carboxylic acid on electrolysis gives alkane containing even number of carbon atoms at anode. ಈಗ ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಇಲ್ಲಿ ಈಗ ಒಂದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಇದೆ, ಇಲ್ಲಿ ಎಲೆಕ್ಟ್ರೋಡ್ಸ್ ಇದೆ. ಓಕೆ, ಪಾಸಿಟಿವ್ ನೆಗೆಟಿವ್. ಓಕೆ, ಡನ್. ಈಗ ಎಲೆಕ್ಟ್ರೋಲಿಸಿಸಲ್ಲಿ ಏನಾಗುತ್ತೆ, ಈಗ ನಿಮ್ಗೆ ಈ ಸಾಲ್ಟ್ ಇದೆಯಲ್ಲಪ್ಪ, ಸೋಡಿಯಂ ಅಸಿಟೇಟ್ ಅನ್ನುವಂಥ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಇದೆ. ಸೊ ಸೋಡಿಯಂ ಅಸಿಟೇಟ್ ಇದೆ ಅಂತಂದರೆ ನಿಮ್ಮ ನೆಗೆಟಿವ್ ಪಾರ್ಟ್ ಆಫ್ ದ ಕಾಂಪೌಂಡ್ ಏನಾಗುತ್ತೆ, ನಿಮ್ಮ ಆ್ಯನೋಡ್ಗೆ ಸೇರ್ತಾ ಹೋಗುತ್ತೆ. ಅದಕ್ಕೆ ಏನು ಹೇಳಿರೋದಲ್ಲಿ ಈವನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅಟ್ ಆ್ಯನೋಡ್. ಏನದು, ಆಲ್ಕೇನ್ an aqueous solution of sodium or potassium salt of carboxylic acid on electrolysis produces alkanes containing even number of carbon atoms at anode. ಆ್ಯನೋಡ್ ಕಡೆಗೆ ನಮ್ಮ ಹೈಡ್ರೋಕಾರ್ಬನ್ ಒಪ್ಟೇನ್ ಆಗ್ತಾ ಹೋಗುತ್ತೆ. ಓಕೆ, ಆ್ಯನೋಡ್ ಕಡೆಗೆ ಅದು ಒಪ್ಟೇನ್ ಆಗ್ತಾ ಹೋಗುತ್ತೆ, ಅದನ್ನೇ ಹೇಳ್ತಾ ಹೋಗ್ತಾ ಇರೋದು. ಓಕೆ, ಸೊ ಇದು ನಿಮ್ಮ ಕೊನೆಯ ರೀತಿಯ ಪ್ರಿಪ್ರೇಷನ್ ಆಗಿತ್ತು ಆಫ್ ಆಲ್ಕೇನ್ಸ್. ಓಕೆನಾ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಇಟ್ ಇಸ್ ಪ್ರಿಪರೇಷನ್ ಆಫ್ ಆಲ್ಕೀನ್ಸ್. ಇಷ್ಟೊತ್ತು ನಾವು ಈ ಆಲ್ಕೇನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ನಾನಾ ರೀತಿಯ ಸ್ಟೆಪ್ಸ್ ಮುಖಾಂತರ ಅಥವಾ ನಾನಾ ರೀತಿಯ ಮೆಥಡಾಲಜಿ ಮುಖಾಂತರ ತಿಳ್ಕೊಂಡ್ವಿ. ಈಗ ನಮಗೆ ಆಲ್ಕೈನ್ ಪ್ರಿಪರೇಷನ್ ನೋಡಬೇಕಾಗುತ್ತೆ. ಆಲ್ಕೈನ್ ಅಥವಾ ಆಲ್ಕೀನನ್ನು ಹೇಗೆ ಪ್ರಿಪೇರ್ ಮಾಡ್ತೀವಿ ಫ್ರಮ್ ಆಲ್ಕೈನ್ ಅಂತ ಹೇಳಿ. ಓಕೆ, ನೋಡಿ ಇಲ್ಲಿ ಮಕ್ಕಳೇ, ಎರಡನೇ ರೀತಿಯ ಪ್ರಿಪರೇಷನ್ ಇದು, ದಟ್ ಈಸ್ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಆಲ್ಕೀನ್ ಫ್ರಮ್ ಆಲ್ಕೈನ್. ಆಲ್ಕೈನಿಂದ ಆಲ್ಕೀನ್ ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ ಹೇಳಿ. ಓಕೆನಾ. ಸೊ ಎಕ್ಸಾಂಪಲ್ ಕಡೆ ನೋಡೋದಾದರೆ ನೋಡಿ ಇಲ್ಲಿ, when an alkyne is hydrogenated in the presence of Lindlar's catalyst. Okay na, very important idu. Lindlar's catalyst, I get cis alkane. ನನ್ನ ಆಲ್ಕೈನನ್ನು
ಲಿಂಡ್ಲಾಸ್ ಕ್ಯಾಟಲಿಸ್ಟ್ ಜೊತೆಗೆ ನಾನು ಹೈಡ್ರೋಜಿನೇಟ್ ಮಾಡ್ತೀನಿ ಅಂದರೆ ನಂಗೆ ಸಿಗುವಂಥದ್ದು ಸಿಸ್ ಆಲ್ಕೇನ್. ಸಿಸ್ ಅಂತ ಏನು ಕರಿತೀವಿ? ದ ಗ್ರೂಪ್ಸ್ ಆರ್ ಆನ್ ದ ಸೇಮ್ ಸೈಡ್. ದ ಸೈಡ್ ಗ್ರೂಪ್ಸ್ ಆರ್ ಆನ್ ದ ಸೇಮ್ ಸೈಡ್. ಟ್ರಾನ್ಸ್ ಅಂತಂದರೆ ಇಟ್ ವುಡ್ ಬಿ ಆಪೋಸಿಟ್. ಓಕೆ, ನೋಡಿ ಇಲ್ಲಿ ಎಕ್ಸಾಂಪಲ್ ಕಡೆ ನೋಡೋಣ. ಬ್ಯೂಟ್ 2 ಐನ್ 1 2 3 4 ಇದೆ, 4 ಕಾರ್ಬನ್ ಇದೆ. ಸೊ ದಟ್ ಈಸ್ ಬ್ಯೂಟ್. 2 ಏನಕ್ಕೆ? 2ನೇ ಪೊಸಿಷನ್ ನನಗೆ ನನ್ನ ಟ್ರಿಪಲ್ ಬಾಂಡ್ ಇದೆ. ಸೊ ಬ್ಯೂಟ್ 2 ಐನ್ ಹೈಡ್ರೋಜಿನೇಟ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ದ ಸೇಮ್ ಲಿಂಡ್ಲಾಸ್ ಕ್ಯಾಟಲಿಸ್ಟ್ ನನಗೇನು ಸಿಗುತ್ತೆ? ಸಿಸ್ ಆಲ್ಕೀನ್. ನನ್ನ ಸಿಸ್ ಆಲ್ಕೀನ್. ಓಕೆ, ನೋಡಿ ಇಲ್ಲಿ ಸೈಡ್ ಗ್ರೂಪ್ಸು ಒಂದೊಂದು ಕಡೆ ಇದ್ದಾವೆ, ಅದರ ರೆಸ್ಪೆಕ್ಟಿವ್ ಪೊಸಿಷನ್ಲಿದೆ. ಆಪೋಸಿಟ್ ಪೊಸಿಷನ್ಲಿದೆ ಅಂತಂದರೆ ಇಟ್ ಇಸ್ ಟ್ರಾನ್ಸ್. ಸೈಡ್ ಗ್ರೂಪಲ್ಲಿದೆ ಅಥವಾ ಒಂದೇ ಸೈಡಲ್ಲಿದೆ ಅಂತಂದರೆ ಇಟ್ ಇಸ್ ಸಿಸ್. ನೋಡಿ ಇಲ್ಲಿ ಆಲ್ಕೈನನ್ನ ನಾವು ಲಿಂಡ್ಲಾಸ್ ಕ್ಯಾಟಲಿಸ್ಟ್ ಜೊತೆ ಟ್ರೀಟ್ ಮಾಡಿದ್ರೆ ಐ ಗೆಟ್ ಸಿಸ್ ಆಲ್ಕಿನ್. ಅದೇ ಸೋಡಿಯಂ ಅಥವಾ ಲಿಕ್ವಿಡ್ ಅಮೋನಿಯಾ ಜೊತೆ ಟ್ರೀಟ್ ಮಾಡ್ತೀನಿ ಅಂತಂದರೆ ನನಗೆ ಟ್ರಾನ್ಸ್ ಆಲ್ಕಿನ್ ಸಿಗುತ್ತೆ. ನೋಡಿ ಇಲ್ಲಿ ನನ್ನ ಆಲ್ಕೈನನ್ನು ಹೈಡ್ರೋಜಿನೇಟ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್? ಸೋಡಿಯಂ ಆ್ಯಂಡ್ ಲಿಕ್ವಿಡ್ ಅಮೋನಿಯಾ. ನನಗೆ ಟ್ರಾನ್ಸ್ ಆಲ್ಕೀನ್ ಸಿಗುತ್ತೆ. ಟ್ರಾನ್ಸ್ ಆಲ್ಕೀನ್ ಅಂದರೆ ಏನು? ನಿಮ್ಮ ಸೈಡ್ ಗ್ರೂಪ್ಸ್ ವುಡ್ ಬಿ ಆಪೋಸಿಟ್ ಟು ಈಚ್ ಅದರ್. ಸೈಡ್ ಗ್ರೂಪ್ಗಳು ಆಪೋಸಿಟ್ ಆಗಿರ್ತವೆ. ಎಕ್ಸಾಂಪಲ್ ನೋಡಿ ಇಲ್ಲಿ, ವೆನ್ ಬ್ಯೂಟ್ 2 ಐನ್, ದ ಸೇಮ್ ಎಕ್ಸಾಂಪಲ್, ವೆನ್ ಬ್ಯೂಟ್ 2 ಐನ್ ಇಸ್ ಹೈಡ್ರೋಜಿನೇಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಆ್ಯಂಡ್ ಲಿಕ್ವಿಡ್ ಅಮೋನಿಯಾ ಐ ಗೆಟ್ ಟ್ರಾನ್ಸ್ ಆಲ್ಕೀನ್. ಟ್ರಾನ್ಸ್ ಅಂತಂದರೆ ಆಪೋಸಿಟ್, ಇಲ್ಲೊಂದು ಆಪೋಸಿಟ್ ಟು ಈಚ್ ಅದರ್. ನೋಡಿ ಇಲ್ಲಿ ಡಿಸ್ಕ್ರಿಪ್ಷನ್ ಮುಖಾಂತರ ನೋಡೋದಾದರೆ alkynes on partial reduction with calculated amount of dihydrogen in the presence of palladized charcoal partially deactivated with poisons like sulfur compounds or quinoline compounds produces alkenes. ನೋಡಿ ಇಲ್ಲಿ ನನಗೆ ಏನಾಗ್ತಿದೆ? ಪಾರ್ಷಿಯಲ್ ರಿಡಕ್ಷನ್ ಆಗ್ತಾ ಇದೆ, ಕಂಪ್ಲೀಟ್ ರಿಡಕ್ಷನ್ ಅಲ್ಲ, ಪಾರ್ಷಿಯಲ್ ರಿಡಕ್ಷನ್. ಯಾವುದ್ರ ಹೆಲ್ಪಿಂದ? ನನ್ನ ಲಿಂಡ್ಲಾಸ್ ಕ್ಯಾಟಲಿಸ್ಟ್. ನೋಡಿ ಇಲ್ಲಿ partially deactivated palladized charcoal is known as Lindlar's catalyst. Okay, it is partially deactivated palladized charcoal. ಇದು ವಿಗರಸ್ ರಿಯಾಕ್ಷನ್ ಕೊಡಬಾರ್ದು ಅಂತಾನೆ ನಾವೇನು ಮಾಡ್ತೀವಿ? ವಿ ಟ್ರೀಟ್ ದ್ಯಾಟ್ ವಿತ್ ದ ಪಾಯ್ಸನ್ಸ್. ಅಂತಂದರೆ ಪಾಯ್ಸನ್ ಅಂದರೆ ಏನು? ವಿಷ ಅಂತಲ್ಲ, ಅದರ ಆ್ಯಕ್ಟಿವಿಟಿನ ಡಲ್ ಮಾಡುವಂಥ ಒಂದು ಕಾಂಟೆಂಟ್. ಯಾವುದ್ಯಾವುದು? ಸಲ್ಫರ್ ಕಾಂಪೌಂಡ್ ಆಗಿರ್ಬೋದು ಅಥವಾ ನಮ್ಮ ಕ್ವಿನೋಲಿನ್ ಕಾಂಪೌಂಡ್ಸ್ಗಳಾಗಿರ್ಬೋದು. ನಾವು ಪಲಾಡಿಯಮ್ನ ಹಾಗೆ ಟ್ರೀಟ್ ಮಾಡ್ತೀವಿ ಅಂತಂದರೆ ಇಟ್ ಗಿವ್ಸ್ ವಾಟ್? ಅನ್ಡಿಸೈರ್ಡ್ ಕಾಂಪೌಂಡ್ಸ್. ನಮಗೆ ಬೇಕಾಗಿರುವಂತಹ ಕಾಂಪೌಂಡ್ಸ್ ಕೊಡಲ್ಲ, ಬೇಡದೇ ಇರೋಂಥ ಕಾಂಪೌಂಡ್ಸ್ ಕೊಟ್ಬಿಡ್ತವೆ ಅಥವಾ ಅನ್ವಾಂಟೆಡ್ ರಿಯಾಕ್ಷನ್ಸ್ಗಳಾಗ್ಬಿಡ್ತವೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾವೇನು ಮಾಡ್ತೀವಿ? ವಿ ಅಂಡರ್ಗೋ ಅಥವಾ ವಿ ಮೇಕ್ ಶೋರ್ ಅದು ಅಂಡರ್ಗೋಸ್ ಪಾರ್ಷಿಯಲ್ ರಿಡಕ್ಷನ್. ನೋಡಿ, ಪಾರ್ಷಿಯಲ್ ರಿಡಕ್ಷನ್ ವಿತ್ ಕ್ಯಾಲ್ಕುಲೇಟೆಡ್ ಡೈಹೈಡ್ರೋಜನ್ ಗ್ಯಾಸ್. ಅಂತಂದರೆ ಸುಮ್ಮನೆ ಡೈಹೈಡ್ರೋಜನ್ ಗ್ಯಾಸ್ನ ಕೊಟ್ಬಿಡಲ್ಲ, ಕ್ಯಾಲ್ಕುಲೇಟೆಡ್ ಅಂತಂದರೆ ಇಷ್ಟೇ ಪ್ರಮಾಣದ ಡೈಹೈಡ್ರೋಜನ್ ಗ್ಯಾಸ್ ಹೋಗಬೇಕು ಅಂತ ಹೇಳಿ. ಓಕೆ, ನಾವು alkenes treated with the Lindlar's catalyst produces cis alkanes, while alkenes treated with the sodium in liquid ammonia produces trans alkenes. ಮಕ್ಕಳೇ ನೆನ್ಪಿಟ್ಕೊಳ್ಳಿ, Lindlar's catalyst ಅಂತಂದರೆ cis alkene, ಲಿಕ್ವಿಡ್ ಅಮೋನಿಯಾ ಅಂತಂದರೆ ಟ್ರಾನ್ಸ್ ಆಲ್ಕಿನ್. ಓಕೆನಾ? ಇದು ನಿಮ್ಮ ಮೊದಲನೇ ರೀತಿಯ ಪ್ರಿಪ್ರೇಷನ್ ಆಗಿತ್ತು ಟು ಪ್ರಿಪೇರ್ ಆಲ್ಕೀನ್ಸ್. ಈ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಇಸ್, ಸೊ ಮಕ್ಕಳೇ ಈಗ ನಮಗೆ ಎರಡನೇ ರೀತಿಯ ಪ್ರಿಪ್ರೇಷನ್ ನೋಡಬೇಕಾಗುತ್ತೆ ಟು ಪ್ರಿಪೇರ್ ಆಲ್ಕೀನ್. ಓಕೆನಾ? ಸೊ ಎರಡನೇ ರೀತಿಯ ಪ್ರಿಪ್ರೇಷನ್ ಯಾವುದು? ವಿ ಕ್ಯಾನ್ ಪ್ರಿಪೇರ್ ಇಟ್ ಫ್ರಮ್ ಆಲ್ಕೈಲ್ ಹ್ಯಾಲೈಡ್ಸ್ ಆಸ್ ವೆಲ್. ಸೊ ಆಲ್ಕೈಲ್ ಹ್ಯಾಲೈಡ್ಸಿನ ನಾವೇನು ಮಾಡ್ತಿದ್ವಿ? ಆಲ್ಕೀನ್ ಒಬ್ಟೇನ್ ಮಾಡ್ತಾ ಇದ್ದೀವಿ. ಹೇಗಾಗುತ್ತೆ? ಯೂಸಿಂಗ್ ವಾಟ್ ಅಥವಾ ಏನು ರಿಯಾಕ್ಷನ್ ಅಂತಾರೆ ಇದನ್ನು? It is called as dehydrohalogenation reaction undergoing beta elimination reaction. ಕನ್ಫ್ಯೂಸ್ ಆಗ್ತಿದೆ ಅಲ್ವಾ? ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲನೇದಾಗಿ ಒಂದು ಆಲ್ಕೈಲ್ ಹ್ಯಾಲೈಡ್ನ ತಗೋಬೇಕಾಗುತ್ತೆ. ಈ ಆಲ್ಕೈಲ್ ಹ್ಯಾಲೈಡ್ನ ನಾವೇನು ಮಾಡ್ತೀವಿ? ಆಲ್ಕೋಹಾಲಿಕ್ ಪೊಟ್ಯಾಶ್ ಜೊತೆ ರಿಯಾಕ್ಟ್ ಮಾಡ್ತೀವಿ. ಆಲ್ಕೈಲ್ ಹ್ಯಾಲೈಡನ್ನು ಆಲ್ಕೋಹಾಲಿಕ್ ಪೊಟ್ಯಾಶ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ? ನನಗೆ ಒಂದು ಈಥೀನ್ ಒಬ್ಟೇನ್ ಆಗುತ್ತೆ. ಸೊ ಆಲ್ಕೈಲ್ ಹ್ಯಾಲೈಡಿಂದ ಈಥೀನ್ ಒಬ್ಟೇನ್ ಆಯಿತು. ಆ್ಯಂಡ್ ಇದು ಹೇಗಾಯಿತು? ವಿಚ್ ಈಸ್ ಅಂಡರ್ಗೋಯಿಂಗ್ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್. ಏನಿದು ಬೀಟಾ ಎಲಿಮಿನೇಷನ್? ನೋಡಿ ಮಕ್ಕಳಲ್ಲಿ, ನಿಮ್ಮ ಹ್ಯಾಲೋಜನ್ ಯಾವ ಒಂದು ಕಾರ್ಬನ್ಗೆ ಅಟ್ಯಾಚ್ ಆಗಿರುತ್ತೋ ದ್ಯಾಟ್ ಕಾರ್ಬನ್ ಬಿಕಮ್ಸ್ ಆಲ್ಫಾ ಕಾರ್ಬನ್.
ಆ್ಯಂಡ್ ಯಾವೊಂದು ಅದರ ಪಕ್ಕದಲ್ಲಿರುವಂತಹ ಕಾರ್ಬನ್ ಏನಂತ ಕರಿತೀವಿ, ಬೀಟಾ ಕಾರ್ಬನ್. ಆ ಬೀಟಾ ಕಾರ್ಬನ್ ಜೊತೆಗೆ ಅಟ್ಯಾಚ್ ಆಗಿರುವಂಥ ಹೈಡ್ರೋಜನ್ ನಾವೇನಂತ ಕರಿತೀವಿ, ವಾಟ್, ಬೀಟಾ ಹೈಡ್ರೋಜನ್. ಸೊ ಈ ಒಂದು ರಿಯಾಕ್ಷನ್ ಅಥವಾ ಈ ಒಂದು ಕನ್ವರ್ಷನ್ ಏನಾಗ್ತಿದೆ, ನಮಗೆ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಗ್ತಿದೆ. ಸೊ ಇಲ್ಲಿ ಹೈಡ್ರೋಜನ್ ಸಹ ಎಲಿಮಿನೇಟ್ ಆಗ್ತಾಯಿದೆ, ಹ್ಯಾಲೋಜನ್ ಸಹ ಎಲಿಮಿನೇಟ್ ಆಗ್ತದೆ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್, ಆಲ್ಕೋಹಾಲಿಕ್ ಪೊಟ್ಯಾಶ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಓಕೆ, ನೋಡಿ ಇಲ್ಲಿ ಮೊದಲನೇದಾಗಿ ಹ್ಯಾಲೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಹ್ಯಾಲೋಜನ್ ಅಂದಿದ್ದ ಕೂಡಲೇ ಲೆಟ್ಸ್ ಸೇ ದಟ್ ಕ್ಲೋರಿನ್ ಅನ್ಕೊಳ್ಳೋಣ. ಸೊ ಕ್ಲೋರಿನ್ ಇದೆ ಅಂತಂದರೆ ಕ್ಲೋರಿನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಕಾರ್ಬನ್. ಸೊ ಎಲೆಕ್ಟ್ರಾನ್ ಎಲ್ಲ ತನ್ನ ಕಡೆ ಹೇಳ್ಕೊಳುತ್ತೆ, ಮೇಕಿಂಗ್ ದಿಸ್ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್. ಸೊ ಈ ಕಾರ್ಬನ್ ಎಲೆಕ್ಟ್ರಾನ್ ಬೇಕು, ಹೇಗೆ ಪಡ್ಕೊಳ್ಳೋಕ್ಕಾಗುತ್ತೆ, ಪಕ್ಕದಲ್ಲಿರುವಂಥ ಒಂದು ಕಾರ್ಬನಿಂದ. ಬಟ್ ಪಕ್ಕದಲ್ಲಿರುವಂಥ ಕಾರ್ಬನ್ ತಗೊಂಡಿದೆ ಅಂತಂದರೆ ಇವಾಗ ಈ ಕಾರ್ಬನ್ಗೂ ವಾಟ್ ಇನ್ಸಫಿಷಿಯೆಂಟ್ ಆಯಿತು, ಇನ್ಅಡಿಕ್ವೇಟ್ ಆಯಿತು. ಅವಾಗ ಏನು ಮಾಡುತ್ತೆ, ಪಕ್ಕದಲ್ಲಿರುವಂಥ ಹೈಡ್ರೋಜನ್ನಿಂದ ವಾಟ್ ಎಲೆಕ್ಟ್ರಾನ್ ತಗೊಳುತ್ತೆ, ಮೇಕಿಂಗ್ ಇಟ್ ಹೈಡ್ರೋಜನ್ ಆ್ಯಂಡ್ ಹ್ಯಾಲೋಜನ್ ಗೋ ಅವೇ. ನೋಡಿ ಇಲ್ಲಿ ಹೈಡ್ರೋಜನ್ ಹಾಗೂ ಹ್ಯಾಲೋಜನ್ ಹೊರಟಾಗ್ಬಿಡುತ್ತೆ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ಇಲ್ಲಿ ಹ್ಯಾಲೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಇಲೆಕ್ಟ್ರಾನ್ ಎಲ್ಲ ತನ್ನ ಕಡೆ ಸೆಳ್ಕೊಳ್ಳುತ್ತೆ. ಸೊ ತನ್ನ ಕಡೆ ಸೆಳ್ಕೊಂಡು ಹೊರಟಾಗ ಏನಾಗುತ್ತೆ, ನಿಮಗೆ ನಿಮ್ಮ ಕಾರ್ಬನ್ಗೆ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಅಟೇನ್ ಆಗುತ್ತೆ. ಇದಕ್ಕೆ ಈಗೇನು ಬೇಕು, ಇದಕ್ಕೆ ಎಲೆಕ್ಟ್ರಾನ್ ಬೇಕು. ಹೇಗೆ ಪಡ್ಕೊಳ್ಳುತ್ತೆ, ಪಕ್ಕದಲ್ಲಿರುವಂಥ ಎಲೆಕ್ಟ್ರಾನಿಂದ ಅಥವಾ ಕಾರ್ಬನಿಂದ. ಅವಾಗೇನಾಗುತ್ತೆ, ಈ ಒಂದು ಕಾರ್ಬನ್ಗೆ ಇನ್ಸಫಿಷಿಯೆಂಟ್ ಆಗುತ್ತೆ, ಇನ್ಅಡಿಕ್ವೇಟ್ ಆಗುತ್ತೆ. ಈ ಕಾರ್ಬನ್ಗೆ ಹೈಡ್ರೋಜನ್ನಿಂದ ಎಲೆಕ್ಟ್ರಾನ್ನ ಪಡ್ಕೋಬೇಕು. ಸೊ ಇಲ್ಲಿರುವಂಥ ಎಲೆಕ್ಟ್ರಾನ್ ತನ್ನ ಕಡೆ ಸೆಳ್ಕೊಳ್ಳುತ್ತೆ. ಸೊ ಅವಾಗೇನಾಗುತ್ತೆ, ಈ ಕಾರ್ಬನ್ ಹಾಗೂ ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಕಾರ್ಬನ್ ಹಾಗೂ ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗಿತ್ತು. ಅಲ್ಟಿಮೇಟ್ಲಿ ಏನು ಸಿಕ್ತಿಲ್ಲ ನನಗೆ ಇಲ್ಲಿ ಒಬ್ಟೇನ್ ಆಗಿದ್ದೇನು, ನನ್ನ ಆಲ್ಕೀನ್, ನನ್ನ ಈಥೀನ್. ಸೊ ಇಲ್ಲಿ ಎಲಿಮಿನೇಟ್ ಆಗಿರೋಂಥ ಪ್ರಾಡಕ್ಟ್ ಯಾವುದು, ನನ್ನ ಹ್ಯಾಲೋಜನ್ ಆ್ಯಸಿಡ್. ಓಕೆ, ಸೊ ಇಲ್ಲೇನಾಗ್ತಿದೆ, ಥ್ರೂ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ನನ್ನ ಹೈಡ್ರೋಜನ್ ಹಾಗೂ ಹ್ಯಾಲೋಜನ್ ಎಲಿಮಿನೇಟ್ ಆಗ್ತಾ ಇದೆ. ಓಕೆ, ಅದೇ ನಿಮ್ಮ ವಾಟ್ ಕನ್ವರ್ಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಟು ಆಲ್ಕೀನ್. ನೋಡಿ ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ಸ್ ಆನ್ ಹೀಟಿಂಗ್ ವಿತ್ ಆಲ್ಕೋಹಾಲಿಕ್ ಪೊಟ್ಯಾಶ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಡಿಸಾಲ್ವ್ಡ್ ಇನ್ ದ ಆಲ್ಕೋಹಾಲ್, ಅದನ್ನು ವಾಟ್ ಪೊಟ್ಯಾಶ್ ಅಂತ ಹೇಳಿ ಕರಿತೀವಿ. ಎಲಿಮಿನೇಟ್ಸ್ ಒನ್ ಮಾಲಿಕ್ಯೂಲ್ ಆಫ್ ಹ್ಯಾಲೋಜನ್ ಆಸಿಡ್ಸ್ ಟು ಫಾರ್ಮ್ ಆಲ್ಕೀನ್ಸ್. ನೋಡಿ ಇಲ್ಲಿ alkyl halides on heating with alcoholic potash eliminates one molecule of halogen acids to form alkenes. And ಇಂಥ ಒಂದು ರಿಯಾಕ್ಷನ್ ನಾವೇನಂತ ಕರಿತೀವಿ, ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ ಅಂತಂದರೆ ಇಟ್ ಈಸ್ ರಿಮೂವಲ್ ಆಫ್ ಹ್ಯಾಲೋಜನ್ ಆ್ಯಸಿಡ್. ಹ್ಯಾಲೋಜನ್ ಆ್ಯಸಿಡ್ ಅಂತಂದರೆ ಹೈಡ್ರೋಜನ್ ಅಲಾಂಗ್ ವಿತ್ ಹ್ಯಾಲೋಜನ್, ಅದನ್ನು ಹ್ಯಾಲೋಜನ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ನಾವು this is a classic example for beta elimination reaction. Beta elimination reaction ಏನಕ್ಕೆ ಅಂತ ಕರಿತೀವಿ, ಬಿಕಾಸ್ ಇಲ್ಲಿ ಹೈಡ್ರೋಜನ್ ಆಟಮ್ ಇಸ್ ಎಲಿಮಿನೇಟೆಡ್ ಫ್ರಮ್ ದ ಬೀಟಾ ಕಾರ್ಬನ್ ಆಟಮ್. ನೋಡಿ ಇಲ್ಲಿ ಬೀಟಾ ಎಲಿಮಿನೇಷನ್ ಅಂತ ಕರಿತಿರೋ ಕಾರಣನೇ ಇದು, ಕರಿತಿರೋ ಉದ್ದೇಶನೇ ಇದು. ಬೀಟಾ ಕಾರ್ಬನ್ ಇರುವಂಥ ಹೈಡ್ರೋಜನ್ ಎಲಿಮಿನೇಟ್ ಆಗ್ತಿರುವಂಥ ಕಾರಣದಿಂದ ವಿ ಕಾಲ್ ಇಟ್ ಆಸ್ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್. ಆ್ಯಂಡ್ ಇಲ್ಲಿ ರೇಟ್ ಆಫ್ ದ ರಿಯಾಕ್ಷನ್ ಅಥವಾ ರೇಟ್ ಆಫ್ ರಿಯಾಕ್ಷನ್ ಹೇಗೆ ಡಿಪೆಂಡ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಹ್ಯಾಲೋಜನ್ಸ್ ಅಂತಂದರೆ, ಅಯೋಡೈಡ್ ಇಸ್ ಗ್ರೇಟರ್ ದ್ಯಾನ್ ಬ್ರೋಮೈನ್ ಅಥವಾ ಅಯೋಡೀನ್ ಇಸ್ ಗ್ರೇಟರ್ ದ್ಯಾನ್ ಬ್ರೋಮಿನ್ ಗ್ರೇಟರ್ ದ್ಯಾನ್ ಕ್ಲೋರಿನ್. ಫ್ಲೋರಿನ್ ಬಂದ್ಬಿಟ್ಟು ಅವಾಗಲೇ ಹೇಳಿದಾಗ ಇಟ್ ಈಸ್ ವೆರಿ ವಿಗರಸ್. ಹೆಂಗೆ ಅಂತಂದರೆ ಅನ್ವಾಂಟೆಡ್ ರಿಯಾಕ್ಷನ್ಸ್, ಮತ್ತು ನಿಮಗೆ ಬೇಕಾಗಿರೋಂಥ ಪ್ರಾಡಕ್ಟ್ ಸಿಗಲ್ಲ, ನಿಮಗೆ ಬೇಡದೇ ಇರೋಂಥ ಪ್ರಾಡಕ್ಟ್ಸ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಸೊ ವಿ ಡೋಂಟ್ ಪ್ರಿಫರ್ ಫ್ಲೋರಿನ್. ಓಕೆ, ಸೊ ರೇಟ್ ಆಫ್ ರಿಯಾಕ್ಷನ್ ಫಾರ್ ಹ್ಯಾಲೋಜನ್ಸ್ ಅಂತಂದಾಗ ಇದನ್ನು ಬರೆಯೋದು ಮರಿಬೇಡಿ, ಅಯೋಡೀನ್ ಗ್ರೇಟರ್ ದನ್ ಬ್ರೋಮಿನ್ ಗ್ರೇಟರ್ ದನ್ ಕ್ಲೋರಿನ್. ಹಾಗೆ ರೇಟ್ ಆಫ್ ರಿಯಾಕ್ಷನ್ ಫಾರ್ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕೇಳಿದಾಗ ಟರ್ಷರಿ ಯಾವಾಗಲೂ ವಾಟ್ ರಿಯಾಕ್ಟಿವ್ ಆಗಿರ್ತವೆ, ಗ್ರೇಟರ್ ದನ್ ಸೆಕೆಂಡರಿ ಗ್ರೇಟರ್ ದನ್ ಪ್ರೈಮರಿ. ಇದನ್ನು ನಿಮ್ಮ KCT ಎಕ್ಸಾಮಲ್ಲಿ ಕೇಳ್ತಾರೆ. ಓಕೆ, ತುಂಬ ಇಂಪಾರ್ಟೆಂಟ್ ಇದು. ರೇಟ್ ಆಫ್ ರಿಯಾಕ್ಷನ್ ಫಾರ್ ಹ್ಯಾಲೋಜನ್ಸ್ ಅಂತಂದಾಗ ಅಯೋಡೀನ್ ಬ್ರೋಮಿನ್ ಕ್ಲೋರಿನ್, ಫಾರ್ ಫಾರ್ ಆಲ್ಕೈಲ್ ಹ್ಯಾಲೈಡ್ಸ್ ಅಂತಂದಾಗ ಟರ್ಷರಿ ಸೆಕೆಂಡರಿ ಪ್ರೈಮರಿ. ಓಕೆನಾ ಮಕ್ಕಳೇ, ಸೊ ಇದು ನಿಮ್ಮ ಪ್ರಿಪ್ರೇಷನ್ ಆಫ್ ಆಲ್ಕೀನ್ಸ್ ಫ್ರಮ್ ಆಲ್ಕೈಲ್ ಹ್ಯಾಲೈಡ್ಸ್. ನೆಕ್ಸ್ಟ್ ಏನು, ಸೊ ಮಕ್ಕಳೇ ಈಗ ಮೂರನೇ ರೀತಿಯ ಪ್ರಿಪ್ರೇಷನ್ ನೋಡಬೇಕಾಗುತ್ತೆ ಟು ಒಬ್ಟೇನ್ ಆಲ್ಕೀನ್. ಓಕೆನಾ, ಸೊ ಮೂರನೇ ರೀತಿಯ ಪ್ರಿಪ್ರೇಷನ್ ಯಾವುದು, ಫ್ರಮ್ ವಿಸಿನಲ್ ಡೈಹ್ಯಾಲೈಡ್ಸ್. ವಿಸಿನಲ್ ಡೈಹ್ಯಾಲೈಡ್ಸಿಂದ ನಮಗೆ ನಮ್ಮ ಆಲ್ಕೀನ್ನ ಹೇಗೆ ಒಬ್ಟೇನ್ ಮಾಡ್ಕೋಬೋದು ಅಂತ ಹೇಳಿ. ಓಕೆನಾ, ಸೊ ವಿಸಿನಲ್ ಡೈಹ್ಯಾಲೈಡ್ಸ್ ಅಂತಂದ್ರೆ ಏನು, ನಿಮ್ಮ ಒಂದು ಕಾಂಪೌಂಡಲ್ಲಿ ನಿಮ್ಮ ಒಂದು ಕಾರ್ಬನ್ಗೆ ಅಕ್ಕಪಕ್ಕದಲ್ಲಿ ನಿಮ್ಮ ಹ್ಯಾಲೈಡ್ ಇದೆ ಅಂತಂದರೆ ಅದು ವಿಸಿನಲ್ ಪೊಸಿಷನ್. ವಿಸಿನಲ್ ಡೈಹ್ಯಾಲೈಡ್ಸ್, 2 ಹ್ಯಾಲೈಡ್ ಇದೆ ಅಕ್ಕಪಕ್ಕ ಕಾರ್ಬನ್ ಆಟಮ್ಗೆ. ಈ ವಿಸಿನಲ್ ಡೈಹ್ಯಾಲೈಡ್ಸಿಂದ ನಮಗೆ ನಮ್ಮ ಒಂದು ಆಲ್ಕೀನ ಹೇಗೆ ಒಬ್ಟೇನ್ ಮಾಡ್ಕೋಬೋದು ಅಂತ ಹೇಳಿ. ಓಕೆನಾ, ಸೊ ನೋಡಿ ಇಲ್ಲಿ ಮಕ್ಕಳೇ, ವೆನ್
when 1,2 dibromoethane is made to react with zinc metal in the presence of alcoholic potash, I get ethene and zinc bromide as my byproduct. ನೋಡಿ ಮಕ್ಕಳೇ, ಇಲ್ಲಿ ನನಗೆ 2 ಬ್ರೋಮೀನ್ ಇದೆ ಅಡ್ಜಸೆಂಟ್ ಆಗಿ, ಅದಕ್ಕೆ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ವಿಸಿನಲ್. ಅಂಡ್ ಏನಿದೆ ಅಲ್ಲಿ, ಹ್ಯಾಲೈಡ್. ಸೊ ವಿಸಿನಲ್ ಡೈಹ್ಯಾಲೈಡ್, ಯಾಕೆಂತಂದ್ರೆ 2 ಹ್ಯಾಲೋಜನ್ ಇದೆ. ಓಕೆನಾ? ಸೊ ಇದೇ ವಿಸಿನಲ್ ಡೈಹ್ಯಾಲೈಡನ್ನ ಜಿಂಕ್ ಮೆಟಲ್ ಜೊತೆ ರಿಯಾಕ್ಟ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ಆಲ್ಕಹಾಲಿಕ್ ಪೊಟ್ಯಾಶ್ ಅಂತಂದಾಗ ನನಗೆ ಡೈರೆಕ್ಟಾಗಿ ಏನು ಒಪ್ಟೇನ್ ಆಗುತ್ತೆ, ಇದು ಎಲಿಮಿನೇಟ್ ಆಗುತ್ತೆ ಫಾರ್ಮಿಂಗ್ ಜಿಂಕ್ ಬ್ರೋಮೈಡ್. ಆ್ಯಂಡ್ ಸಿಗೋವಂಥದ್ದು ಏನು ನನಗೆ, ನನ್ನ ಈಥೀನ್. ನೋಡಿ ಇಲ್ಲಿ, ಡೈಹ್ಯಾಲೈಡ್ಸ್ in which 2 halogen atoms are attached to 2 adjacent carbon atoms are known as vicinal dihalides. They are known as vicinal dihalides. And also ಇಲ್ಲಿ ನನಗೆ ಏನು ಎಲಿಮಿನೇಟ್ ಆಗ್ತಾ ಇದೆ, ಹ್ಯಾಲೋಜನ್ ಎಲಿಮಿನೇಟ್ ಆಗ್ತಾ ಇದೆ. ಸೊ ಇಂಥ ಒಂದು ರಿಯಾಕ್ಷನ್ ನಾವೇನಂತ ಕರಿತೀವಿ, ಡಿಹ್ಯಾಲೋಜಿನೇಷನ್ ರಿಯಾಕ್ಷನ್. ನೋಡಿ ಇಲ್ಲಿ, ನನ್ನ 1,2 ಡೈಬ್ರೋಮೋಥೇನ್ನ ನಾನು ಜಿಂಕ್ ಮೆಟಲ್ ಹಾಗೂ ಆಲ್ಕೋಹಾಲಿಕ್ ಪೊಟ್ಯಾಶ್ ಜೊತೆ ರಿಯಾಕ್ಟ್ ಮಾಡಿದಾಗ ಈಥೀನ್ ಸಿಕ್ತು, ಎಲಿಮಿನೇಟಿಂಗ್ ಹ್ಯಾಲೋಜನ್. ಸೊ ಅದನ್ನು ಡಿಹ್ಯಾಲೋಜಿನೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀನಿ. ಓಕೆ, ಸೊ ಇದು ನಿಮ್ಮ 3ನೇ ರೀತಿಯ ಪ್ರಿಪರೇಷನ್ ಆಗಿತ್ತು ಟು ಪ್ರಿಪೇರ್ ಆಲ್ಕೀನ್. ಈಗ 4ನೇ ರೀತಿಯ ಪ್ರಿಪರೇಷನ್ ಯಾವುದು, ದಟ್ ಈಸ್ ಫ್ರಮ್ ಆಲ್ಕೋಹಾಲ್ಸ್ ಬೈ ಆಸಿಡಿಕ್ ಡಿಹೈಡ್ರೇಷನ್. ಫ್ರಮ್ ಆಲ್ಕೋಹಾಲ್ಸ್ ಬೈ ಅಸಿಡಿಕ್ ಡಿಹೈಡ್ರೇಷನ್. ಅಸಿಡಿಕ್ ಡಿಹೈಡ್ರೇಷನ್ ಆದಾಗ ಏನಾಗುತ್ತೆ ಅಂತ ಹೇಳಿ. ಓಕೆ, ಸೊ ಮೊದಲನೇದಾಗಿ ಒಂದು ಆಲ್ಕೋಹಾಲ್ನ ತಗೋಬೇಕಾಗುತ್ತೆ, ವಿಚ್ ಇಸ್ ಬೇಸಿಕಲಿ ಎಥನಾಲ್. ಎಥನಾಲ್ನ ನೀವು ಒಂದು ಡಿಹೈಡ್ರೇಟಿಂಗ್ ಏಜೆಂಟ್ ಲೈಕ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡ್ತಾ ಇರಾ ಆ್ಯಂಡ್ ಸ್ವಲ್ಪ ಪ್ರಮಾಣದಲ್ಲಿ ಹೀಟ್ ಮಾಡ್ತಾ ಇರೋ ಅಂತಾಗ ಏನಾಗುತ್ತೆ, ನನಗೆ ಇಲ್ಲಿ ಒಪ್ಟೇನ್ ಆಗುವಂಥದ್ದೇನು, ನನ್ನ ಈಥೀನ್ ಎಲಿಮಿನೇಟಿಂಗ್ ವಾಟರ್ ಮಾಲಿಕ್ಯೂಲ್. ನೋಡಿ ಇಲ್ಲಿ ನನಗೆ ಇಲ್ಲಿ H2 ಆಗಿ ಹೋಗುತ್ತೆ. ಇಲ್ಲಿರುವಂತಹ OH, ಇಲ್ಲಿರುವಂತಹ ಒಂದು H ವಿಲ್ ಫಾರ್ಮ್ ವಾಟರ್. ಅದಕ್ಕೆ ಏನಂತ ಕರಿತೀವಿ, ಆಸಿಡಿಕ್ ಡಿಹೈಡ್ರೇಷನ್. ಅಸಿಡಿಕ್ ಮೀಡಿಯಮ್ನಲ್ಲಿ ನಾವು ಡಿಹೈಡ್ರೇಟ್ ಮಾಡ್ತಾ ಇದ್ದೀವಿ, ವಾಟರ್ನ ರಿಮೂವ್ ಮಾಡ್ತಾ ಇದ್ದೀವಿ. ವಾಟರ್ನ ರಿಮೂವ್ ಮಾಡ್ತೀರ ಅಂತಂದರೆ ವಿ ಕಾಲ್ ಇಟ್ ಆಸ್ ಡಿಹೈಡ್ರೇಟಿಂಗ್. ಡಿಹೈಡ್ರೇಟ್ ಹೇಗೆ ಮಾಡೋಕ್ಕೆ ಸಾಧ್ಯ, ಯೂಸಿಂಗ್ ಅ ಸ್ಟ್ರಾಂಗ್ ಆ್ಯಸಿಡ್. ಸ್ಟ್ರಾಂಗ್ ಆ್ಯಸಿಡ್ ಯಾವುದು, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಓಕೆ, ತುಂಬ ಸಿಂಪಲ್. ನೋಡಿ ಇಲ್ಲಿ, ಎಥನಾಲಿಂದ ಈಥೀನ್ ಕನ್ವರ್ಟ್ ಮಾಡ್ತೀರಾ ಯೂಸಿಂಗ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಆ್ಯಂಡ್ ಸ್ವಲ್ಪ ಪ್ರಮಾಣದ ಹೀಟ್ ಮಾಡಲೇಬೇಕು. ಓಕೆ, ನೋಡಿ ಇಲ್ಲಿ, alcohols on heating with concentrated sulfuric acid forms alkenes with the elimination of one water molecule. Since water molecule is eliminated from the alcohol in the presence of an acid, this reaction is called as acidic dehydration of alcohols. ಆಸಿಡ್ ಯೂಸ್ ಮಾಡ್ತಿರೋದ್ರಿಂದ ನಾವು ಡಿಹೈಡ್ರೇಟ್ ಮಾಡೋಕ್ಕಾಗ್ತಿರೋದು, ಅದಕ್ಕೆ ಆಸಿಡಿಕ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್. ಓಕೆನಾ? ನಾವು ಇಂಥ ಒಂದು ರಿಯಾಕ್ಷನ್ನ ದಿಸ್ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ಅಗೇನ್ ಅ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್. ನೋಡಿ ಇಲ್ಲಿ, ದಿಸ್ ರಿಯಾಕ್ಷನ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್. ಬಿಕಾಸ್ ಇಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಏನಾಗ್ತಿದೆ, ಒಂದು ಹೈಡ್ರೋಜನ್ನ ರಿಮೂವ್ ಮಾಡ್ತಾ ಇದೆ. ಎಲ್ಲಿಂದ, ಒಂದು ಕಾರ್ಬನ್ ಇದೆ. ನೋಡಿ ಇಲ್ಲಿ, OH ಗ್ರೂಪ್ ಟೇಕ್ಸ್ ಔಟ್ 1 ಹೈಡ್ರೋಜನ್ ಆಟಮ್ ಫ್ರಮ್ ಬೀಟಾ ಕಾರ್ಬನ್. ಬೀಟಾ ಕಾರ್ಬನಿಂದ ಒಂದು ಹೈಡ್ರೋಜನ್ ಅಥವಾ ಹೈಡ್ರಾಕ್ಸಿಲ್ ಗ್ರೂಪ್ ಹೋಗ್ತಿದೆ ಅಂತಂದರೆ ನಾವೇನಂತ ಕರೀಬೇಕು, ವಿ ಶುಡ್ ಕಾಲ್ ದಿಸ್ ಆಸ್ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್. ಬೀಟಾ ಎಲಿಮಿನೇಷನ್ ರಿಯಾಕ್ಷನ್. ಈ ಬೀಟಾ ಪೊಸಿಷನ್ನಿಂದ ಒಂದು ಹೈಡ್ರೋಜನ್ ಆಟಮ್ ಹೋಗ್ತಿದೆ ಅಂತಂದರೆ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್. ಓಕೆನಾ ಮಕ್ಕಳೇ? ಸೊ ಇದು ನಿಮ್ಮ 4ನೇ ರೀತಿಯ ಪ್ರಿಪರೇಷನ್ ಆಗಿತ್ತು ಟು ಪ್ರಿಪೇರ್ ಆಲ್ಕೀನ್ಸ್. ಸೊ ಮಕ್ಕಳೇ, ಈಗ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಂಥ ಸಮಯ, ವಿಚ್ ಇಸ್ ಅಬೌಟ್ ದ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಆಲ್ಕೈನ್. ನಮ್ಮ ಆಲ್ಕೇನ್ ಹಾಗೂ ಆಲ್ಕೀನ್ನ ಹೇಗೆ ನಾವು ಪ್ರಿಪೇರ್ ಮಾಡಿದ್ವೋ ಯೂಸಿಂಗ್ ನಾನಾ ರೀತಿಯ ಮೆಥಡ್ಸ್, ನಾವು ಇಲ್ಲೂ ಸಹ ನಾವೇನು ಮಾಡ್ತೀವಿ, ನಾನಾ ರೀತಿಯ ಮೆಥಡಾಲಜಿನ ಯೂಸ್ ಮಾಡಿಕೊಂಡು ನಮ್ಮ ಆಲ್ಕೇನ್ ಒಬ್ಟೇನ್ ಮಾಡ್ಬೋದು. ಅದರಲ್ಲಿರುವಂಥ ಮೆಥಡಾಲಜಿಗಳು ಯಾವ್ಯಾವ ಅಂತಂದರೆ, ಇಟ್ ಈಸ್ ಫ್ರಮ್ ಕ್ಯಾಲ್ಸಿಯಂ ಕಾರ್ಬೈಡ್ ಹಾಗೂ ಫ್ರಮ್ ವಿಸಿನಲ್ ಡೈಹ್ಯಾಲೈಡ್ಸ್. ಓಕೆನಾ? ನಾವು ಕ್ಯಾಲ್ಸಿಯಂ ಕಾರ್ಬೈಡಿಂದ ಹಾಗೂ ನಮ್ಮ ವಿಸಿನಲ್ ಡೈಹ್ಯಾಲೈಡ್ಸಿಂದ ನಮ್ಮ ಆಲ್ಕೈನ್ನ ಒಬ್ಟೇನ್ ಮಾಡ್ಕೋಬೋದು. ಈಗ ಒಂದೊಂದಾಗೆ ನೋಡ್ತೀವಿ ಅಂತಂದರೆ, ಫ್ರಮ್ ಕ್ಯಾಲ್ಸಿಯಂ ಕಾರ್ಬೈಡ್ ಇದೆ ಅಂತಂದರೆ ನಾವೇನು ಮಾಡ್ತೀವಿ, ನಮ್ಮ ಕ್ಯಾಲ್ಸಿಯಂ ಕಾರ್ಬೈಡ್ನ ವಾಟರ್ ಜೊತೆ ಟ್ರೀಟ್ ಮಾಡ್ತೀವಿ ಆ್ಯಂಡ್ ಸ್ವಲ್ಪ ಪ್ರಮಾಣದಲ್ಲಿ ಹೀಟ್ ಕೊಟ್ಟಾಗ ನಮಗೆ 2 ಪ್ರಾಡಕ್ಟ್ ಸಿಗುತ್ತೆ. ಒಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಮತ್ತೊಂದು ನನ್ನ ಈಥೈನ್. ಬಟ್ ಈ ಪ್ರಶ್ನೆ ಮಾಡ್ಬೋದು, ಸರ್ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಹೇಗೆ ಸಿಕ್ತು? ಕ್ಯಾಲ್ಸಿಯಂ ಕಾರ್ಬೈಡ್ ಒಬ್ಟೇನ್ ಮಾಡ್ಕೋಬೇಕು ಅಂತಂದರೆ ನಮಗೆ 2 ಸ್ಟೆಪ್ ಒಬ್ಟೇನ್ ಮಾಡಬೇಕಾಗುತ್ತೆ, ಅಥವಾ 2 ಸ್ಟೆಪ್ ಅಂಡರ್ಗೋ ಆಗಬೇಕಾಗುತ್ತೆ. ಏನು 2 ಸ್ಟೆಪ್ಪು? ಮೊದಲನೇದಾಗಿ ನಮ್ಮ ಕ್ಯಾಲ್ಸಿಯಂ ಕಾರ್ಬನೇಟ್ನ
ಹೀಟ್ ಮಾಡಬೇಕಾಗುತ್ತೆ. ನಮ್ಮ ಕ್ಯಾಲ್ಶಿಯಂ ಕಾರ್ಬನೇಟ್ನ ಹೀಟ್ ಮಾಡಿದಾಗ ಸಿಗೋಂಥ ನಮಗೆ ನಮ್ಮ ಕ್ಯಾಲ್ಶಿಯಂ ಆಕ್ಸೈಡ್ ವಿಚ್ ಇಸ್ ಕಾಲ್ಡ್ ಆಸ್ ಕ್ವಿಕ್ ಲೈಮ್. ನೋಡಿ ಇಲ್ಲಿ ಮೊದಲನೇದಾಗಿ ನಿಮ್ಮ ಲೈಮ್ ಸ್ಟೋನನ್ನು, ಏನು ಕ್ಯಾಲ್ಶಿಯಂ ಕಾರ್ಬನೇಟ್ ಅಂತೀವಲ್ಲ, ಇದು ನಮ್ಮ ಲೈಮ್ ಸ್ಟೋನ್. ಈ ಲೈಮ್ ಸ್ಟೋನನ್ನು ನಾವೇನು ಮಾಡ್ತೀವಿ, ಸ್ವಲ್ಪ ಪ್ರಮಾಣದಲ್ಲಿ ಹೀಟ್ ಮಾಡ್ತೀವಿ. ಲೈಮ್ ಸ್ಟೋನ್ನ ಹೀಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಕ್ವಿಕ್ ಲೈಮ್ ಸಿಗುತ್ತೆ ವಿಚ್ ಇಸ್ ಕ್ಯಾಲ್ಶಿಯಂ ಆಕ್ಸೈಡ್. ಇದೇ ಕ್ವಿಕ್ ಲೈಮ್ನ ನಾವೇನು ಮಾಡ್ತೀವಿ, ನಾವು ಕೋಕ್ ಜೊತೆ ಹೀಟ್ ಮಾಡ್ತೀವಿ. ಕ್ವಿಕ್ ಲೈಮನ್ನು ಕೋಕ್ ಜೊತೆ ಹೀಟ್ ಮಾಡಿದಾಗ ಏನಾಗುತ್ತೆ, ಕ್ಯಾಲ್ಶಿಯಂ ಕಾರ್ಬೈಡ್ ಒಬ್ಟೇನ್ ಆಗುತ್ತೆ. ನಾವು ಇದೇ ಕ್ಯಾಲ್ಶಿಯಂ ಕಾರ್ಬೈಡ್ನ ನಾವೇನು ಮಾಡ್ತೀವಿ, ವಾಟರ್ ಜೊತೆ ಟ್ರೀಟ್ ಮಾಡಿ ಹೀಟ್ ಮಾಡಿದಾಗ ಸಿಗುವಂಥ ಪ್ರಾಡಕ್ಟೇ ನಮ್ಮ ಈಥೈನ್. ಓಕೆನಾ ಮಕ್ಕಳೇ? ನೋಡಿ ಇಲ್ಲಿ, ಈಥೈನ್ ಇಸ್ ಪ್ರಿಪೇರ್ಡ್ ಬೈ ಟ್ರೀಟಿಂಗ್ ಕ್ಯಾಲ್ಶಿಯಂ ಕಾರ್ಬೈಡ್ ವಿತ್ ವಾಟರ್ and calcium carbide is prepared by heating quicklime with coke, and quicklime can be obtained by heating limestone. ನೋಡಿ ಇಲ್ಲಿ ಎಲ್ಲ ಒಟ್ಟು ಸ್ಟೆಪ್ ಬೈ ಸ್ಟೆಪ್ ರಿಯಾಕ್ಷನ್ ಅಲ್ವಾ? ಇಟ್ ಈಸ್ ಮೇಕಿಂಗ್ ಸೆನ್ಸ್, ಕರೆಕ್ಟ್ ಅಲ್ವಾ ಮಕ್ಕಳೇ? ಸೊ ಇದು ನಿಮ್ಮ ಮೊದಲನೇ ರೀತಿಯ ಪ್ರಿಪ್ರೇಷನ್ ಆಗಿತ್ತು ಟು ಪ್ರಿಪೇರ್ ಆಲ್ಕೈನ್. ಈಗ ಎರಡನೇ ರೀತಿಯ ಪ್ರಿಪ್ರೇಷನ್ ಯಾವುದು? ಫ್ರಮ್ ವಿಸಿನಲ್ ಡೈಹ್ಯಾಲೈಡ್ಸ್. ನಿಮ್ಮ ಆಲ್ಕೀನ್ ಪ್ರಿಪ್ರೇಷನ್ಲೂ ಸಹ ಇದು ಬಂದಿತ್ತು, ಅದರ ಎಕ್ಸ್ಟೆಂಡೆಡ್ ಪಾರ್ಟ್ ಇದು. ಓಕೆನಾ? ಸೊ ಈಗ ವಿಸಿನಲ್ ಡೈಹ್ಯಾಲೈಡ್ಸ್ ಇಂದ ಹೇಗೆ ಒಬ್ಟೇನ್ ಮಾಡ್ಕೋಬೋದು ಅಂತಂದರೆ, ನೋಡಿ ಇಲ್ಲಿ, when 1,2 dibromobenzene 1,2 dibromoethane is reacted with alcoholic potash. 1,2 ಡೈಬ್ರೋಮೋಈಥೇನ್ನ ನೀವು ಆಲ್ಕೋಹಾಲಿಕ್ ಪೊಟ್ಯಾಶ್ ಜೊತೆ ಟ್ರೀಟ್ ಮಾಡಿದಾಗ ಏನಾಗುತ್ತೆ, ನಿಮಗೊಂದು ಈಥೀನ್ ಸಿಗುತ್ತೆ. ಬಟ್ ನಿಮಗೇನು ಬೇಕು? ಈಥೈನ್ ಬೇಕು. ಸೊ 1,2 ಡೈಬ್ರೋಮೋಈಥೇನಿಂದ 1 ಬ್ರೋಮೋಈಥೀನ್ ಆಗೋಯ್ತು. ನನಗೇನು ಬೇಕು? ಈಗ ಈಥೀನ್ ಬೇಕು. ನಾವೇನು ಮಾಡ್ತೀವಿ ಅವಾಗ? ವಿ ಟ್ರೀಟ್ ದ್ಯಾಟ್ ವಿತ್ ಸೋಡಾ ಅಮೈಡ್ ಜೊತೆ ಟ್ರೀಟ್ ಮಾಡ್ತೀವಿ. ಯಾವಾಗ ಸೋಡಾ ಅಮೈಡ್ ಜೊತೆ ಟ್ರೀಟ್ ಮಾಡ್ತೀವಿ, ನಮಗೆ ಸಿಗುವಂಥ ಪ್ರಾಡಕ್ಟೇ ನಮ್ಮ ಈಥೈನ್. ಹೇಗೆ? ಬೈ ಎಲಿಮಿನೇಟಿಂಗ್ ಸೋಡಿಯಂ ಬ್ರೋಮೈಡ್ ಹಾಗೂ ನಮ್ಮ ಅಮೈನ್. ನನಗಿಲ್ಲಿ ಸೋಡಿಯಂ ಬ್ರೋಮೈಡ್ ಹೋಗಬೇಕಿತ್ತು. ಸೊ ನಾವೇನು ಮಾಡ್ತೀವಿ? ಸೋಡಮೈಡ್ ಜೊತೆ ಟ್ರೀಟ್ ಮಾಡ್ತೀವಿ. ಓಕೆನಾ ಮಕ್ಕಳೇ? ಸೊ ವಿಸಿನಲ್ ಡೈಹ್ಯಾಲೈಡ್ಸಿಂದ ಹೇಗೆ ಒಬ್ಟೇನ್ ಮಾಡ್ತೀವಿ ಅಂತಂದರೆ, ಮೊದಲನೇದಾಗಿ ನಾವೇನು ಮಾಡಬೇಕಾಗುತ್ತೆ, ಪೊಟ್ಯಾಷಿಯಂ ಆಲ್ಕೋಹಾಲಿಕ್ ಪೊಟ್ಯಾಶ್ ಜೊತೆ ಟ್ರೀಟ್ ಮಾಡ್ತೀವಿ ಟು ಒಬ್ಟೇನ್ ಅನ್ ಆಲ್ಕೀನ್. ಇದೇ ಆಲ್ಕೀನ್ ನಾವು ಸೋಡಮೈಡ್ ಜೊತೆ ಟ್ರೀಟ್ ಮಾಡ್ತೀವಿ ಟು ಪ್ರಿಪೇರ್ ಈಥೈನ್. ಆಲ್ಕೇನ್ ಟು ಆಲ್ಕೈನ್. ಓಕೆನಾ? ಇದು ನಿಮಗೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಿಲ್ ದ ವಾಟ್ ರಿಯಾಕ್ಷನ್ ಅಂತ ಹೇಳಿ ಬರುತ್ತೆ, ಅದರಲ್ಲಿ ಇದೆಲ್ಲ ಬರ್ತವೆ. ಓಕೆ, ಈಗ ನೋಡಿ ಇಲ್ಲಿ, ವಿಸಿನಲ್ ಡೈಹ್ಯಾಲೈಡ್ಸ್ ಆನ್ ಟ್ರೀಟ್ಮೆಂಟ್ ವಿತ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂಡರ್ಗೋ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್. ಬಿಕಾಸ್ ನನಗೆ ವಾಟ್ ನನ್ನ ಹ್ಯಾಲೋಜನ್ ಹೋಗ್ತಾ ಇದೆ. ಓಕೆ, ನನ್ನ ಹ್ಯಾಲೋಜನ್ ಹೋಗ್ತಾ ಇದೆ. ಈಗ ಹ್ಯಾಲೋಜನ್ ಹೋಗ್ತಿದೆ ಅಂತಂದರೆ ವಾಟ್ ನೆಕ್ಸ್ಟ್ ಏನು ಮಾಡಬೇಕಾಗ್ತಿತ್ತು? ಅದನ್ನು ಸೋಡಮೈಡ್ ಜೊತೆ ಟ್ರೀಟ್ ಮಾಡಬೇಕು. ನೋಡಿ ಇಲ್ಲಿ, 1 molecule of hydrogen halide is eliminated to form alkynyl halide which on treatment with sodamide gives alkyne. ನೋಡಿ, ಇವಾಗ ಏನು ಎಕ್ಸ್ಪ್ಲೇನ್ ಮಾಡೋದಲ್ಲ ಅದನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಬರ್ತೀವಿ. ಓಕೆನಾ ಮಕ್ಕಳೇ? ಸೊ ಇದು ನಿಮ್ಮ ವಾಟ್ ಪ್ರಿಪರೇಷನ್ ಆಫ್ ಆಲ್ಕೈನ್ ಫ್ರಮ್ ವಿಸಿನಲ್ ವಾಟ್ ಡೈಹ್ಯಾಲೈಡ್ಸ್. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಂಥ ಸಮಯ ವಿಚ್ ಇಸ್ ಅಬೌಟ್ ದ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತಂದರೆ ಅರೀನ್ಸ್. ಆಲ್ಕೇನ್ ಆಯಿತು, ಆಲ್ಕೀನ್ ಆಯಿತು, ಆಲ್ಕೈನ್ ಆಯಿತು, ಈಗ ಅರೀನ್ ಸೈಕ್ಲಿಕ್ ಕಾಂಪೌಂಡ್ಸ್. ಓಕೆನಾ? ಸೊ ಇವಾಗ ನಮಗೆ 2 ರೀತಿಯ ಪ್ರಿಪರೇಷನ್ ಇದೆ ವಿತ್ ರೆಸ್ಪೆಕ್ಟ್ 3 ರೀತಿಯ ಪ್ರಿಪರೇಷನ್ ಇದೆ ವಿತ್ ರೆಸ್ಪೆಕ್ಟ್ ಟು ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಅರೀನ್ಸ್. ಯಾವ್ದು? ಮೊದಲನೇ ರೀತಿಯ ಪ್ರಿಪರೇಷನ್ ದಟ್ ಈಸ್ ಸೈಕ್ಲಿಕ್ ಪಾಲಿಮರೈಸೇಷನ್ ಆಫ್ ಈಥೈನ್. ಎರಡನೇದು ನಿಮಗೆ ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್ ಆಫ್ aromatic acids. ಮೂರನೇದು ರಿಡಕ್ಷನ್ ಟು ಫಿನಾಲ್. ಮೂರು ಇಂಪಾರ್ಟೆಂಟ್ ವಾಟ್ ಪ್ರಿಪರೇಷನ್ ಆಫ್ ನಿಮ್ಮ ಅರೀನ್ಸ್. ಓಕೆನಾ? ಈಗ ಒಂದೊಂದಾಗಿ ನೋಡ್ತೀವಿ ಅಂತಂದರೆ ದಟ್ ಈಸ್ ಸೈಕ್ಲಿಕ್ ಪಾಲಿಮರೈಸೇಷನ್ ಆಫ್ ಈಥೈನ್. ಈ ಸೈಕ್ಲಿಕ್ ಪಾಲಿಮರೈಸೇಷನ್ ಆಫ್ ಈಥೈನ್ ಏನಾಗುತ್ತೆ ಅಂತಂದರೆ, ನೀವಿಲ್ಲಿ ಈಥೈನಿಂದ ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮ ಬೆನ್ಝೀನ್ ರಿಂಗ್ ಅಥವಾ ಅರೀನ್ ಒಬ್ಟೇನ್ ಮಾಡ್ಕೋತಾ ಇದ್ದೀರಾ. ಇದು ನಿಮಗೆ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್. ಅನ್ಸ್ಯಾಚುರೇಟೆಡ್ ಕಾಂಪೌಂಡಿಂದ ನಿಮಗೆ ಒಂದು ಅರೀನ್ ಫಾರ್ಮ್ ಮಾಡ್ತಾ ಇದ್ದೀರಾ. ಹೇಗೆ ಫಾರ್ಮ್ ಆಗುತ್ತೆ ನೋಡಿ ಇಲ್ಲಿ, ವೆನ್ ನಿಮ್ಮ ಈಥೈನ್ ಕಾಂಪೌಂಡನ್ನ, ನಿಮ್ಮ ಕಾಂಪೌಂಡ್ ಕಂಟೈನಿಂಗ್ ಈಥೈನನ್ನು ನೀವೇನು ಮಾಡ್ತೀರಾ, ರೆಡ್ ಹಾಟ್ ಐರನ್ ಟ್ಯೂಬ್ ಜೊತೆಗೆ ಟ್ರೀಟ್ ಮಾಡ್ತೀರಾ ಅಟ್ ವೆರಿ ಹೈ ಟೆಂಪರೇಚರ್ ಅಂತಂದಾಗ ನಿಮ್ಮ ಏನು ಈಗ ಸ್ಟ್ರೇಟ್ ಚೈನ್ ಕಾಂಪೌಂಡ್ ಇದೆ, ದಿ ಸ್ಟ್ರೇಟ್ ಚೈನ್ ಕಾಂಪೌಂಡಲ್ಲಿರುವಂಥ ಬಾಂಡ್ಗಳು ಬ್ರೇಕ್ ಆಗ್ತಾ ಹೋಗ್ತವೆ. ಹೇಗೆ ಅಂತಂದರೆ ನೋಡಿ ಇಲ್ಲಿ ಮಕ್ಕಳೇ, ಇಲ್ಲಿ ಒಂದು ಟ್ರಿಪಲ್ ಬಾಂಡ್ ಇದೆ. ನಾವು ಈ ಟ್ರಿಪಲ್ ಬಾಂಡಲ್ಲಿರುವಂಥ ಒಂದು ಸಿಗ್ಮಾ ಬಾಂಡ್
ವಿಲ್ ಗೋ ಹಿಯರ್. ಈ ಕಾರ್ಬನ್ ಟು ಕಾರ್ಬನ್ ಮಧ್ಯೆ ಇರುವಂಥ ಒಂದು ಬಾಂಡ್ ವಿಲ್ ಗೋ ಹಿಯರ್. ಆ್ಯಂಡ್ ಇಲ್ಲಿರುವಂಥ ಒಂದು ಬಾಂಡ್ ವಿಲ್ ಗೋ ಹಿಯರ್, ಫಾರ್ಮಿಂಗ್ ಯು ವಾಟ್, ನಿಮ್ಮ ವಾಟ್, ಆಲ್ಟರ್ನೇಟಿವ್ ಡಬಲ್ ಬಾಂಡ್ಸ್. ಇಲ್ಲಿ ಸಿಂಗಲ್ ಬಾಂಡ್ಸ್ ಇದೆ ನೋಡಿ, ಇಲ್ಲೊಂದು ಸಿಂಗಲ್ ಬಾಂಡ್ ಫಾರ್ಮ್ ಆಯಿತು, ಇಲ್ಲೊಂದು ಸಿಂಗಲ್ ಬಾಂಡ್ ಫಾರ್ಮ್ ಆಯಿತು, ಇಲ್ಲೊಂದು ಸಿಂಗಲ್ ಬಾಂಡ್ ಫಾರ್ಮ್ ಆಯಿತು. ಬಟ್ ಅಲ್ಲೇನು ಉಳಿತು, ಡಬಲ್ ಬಾಂಡ್, ಇಲ್ಲೊಂದು ಡಬಲ್ ಬಾಂಡ್, ಇಲ್ಲೊಂದು ಡಬಲ್ ಬಾಂಡ್, ಇಲ್ಲೊಂದು ಡಬಲ್ ಬಾಂಡ್. ಸೊ ನಿಮ್ಮ ಒಂದು ಸ್ಟ್ರೇಟ್ ಚೈನ್ ಕಾಂಪೌಂಡಿಂದ ನೀವು ಅರೀನ್ ಒಬ್ಟೈನ್ ಮಾಡ್ಕೋಬೇಕು ಅಂತಂದರೆ ಟ್ರೀಟ್ ದ್ಯಾಟ್ ವಿತ್ ರೆಡ್ ಹಾಟ್ ಐರನ್ ಟ್ಯೂಬ್ ಅಟ್ ವೆರಿ ಹೈ ಟೆಂಪರೇಚರ್. ಆಗ ಸ್ಟ್ರೇಟ್ ಚೈನ್ ಕಾಂಪೌಂಡ್ ಇರೋಂಥದ್ದು ನಿಮಗೆ ಸೈಕ್ಲಿಕ್ ಕಾಂಪೌಂಡ್ ಆಗುತ್ತೆ. ಸೈಕ್ಲಿಕ್ ಕಾಂಪೌಂಡ್ ಆಗುತ್ತೆ, ಗಿವಿಂಗ್ ಯು ಆಲ್ಟರ್ನೇಟ್ ಡಬಲ್ ಬಾಂಡ್ಸ್, ಅಥವಾ ಸಿಂಪಲ್ ಆಗಿ ಡಿಲೋಕಲೈಸ್ಡ್ ಪೈ ಎಲೆಕ್ಟ್ರಾನ್ಸ್ನ ಕೊಡ್ತಾ ಹೋಗುತ್ತೆ. ಓಕೆ, ಡಿಲೋಕಲೈಸ್ಡ್ ಪೈ ಎಲೆಕ್ಟ್ರಾನ್ಸ್ನ ಕೊಡ್ತಾ ಹೋಗುತ್ತೆ. ಮೊದಲನೇ ರೀತಿಯ ಪ್ರಿಪ್ರೇಷನ್ ಆಫ್ ಅರೀನ್ ಹೇಗೆ ಅಂತಂದರೆ ಫ್ರಮ್ ಸೈಕ್ಲಿಕ್ ಪಾಲಿಮರೈಸೇಷನ್ ಅಂತಂದರೆ ಪಾಲಿಮರೈಸ್ ಮಾಡ್ತಾ ಇದ್ದೀರಾ ನಿಮ್ಮ ಈಥೈನನ್ನು. ಹೇಗೆ, ಹೈ ಟೆಂಪರೇಚರ್ ಟ್ರೀಟ್ ಮಾಡ್ತೀರಾ ಆ್ಯಂಡ್ ರೆಡ್ ಹಾಟ್ ಟ್ಯೂಬಲ್ಲಿ ನೀವು ಅದನ್ನು ಟ್ರೀಟ್ ಮಾಡ್ತೀರಾ. ರೆಡ್ ಹಾಟ್ ಐರನ್ ಟ್ಯೂಬಲ್ಲಿ ಹೈ ಟೆಂಪರೇಚರ್ ಟ್ರೀಟ್ ಮಾಡಿದಾಗ ನಿಮ್ಮ ಈಥೈನನ್ನು ಯು ಗೆಟ್ ಅರೀನ್. ಓಕೆನಾ ಮಕ್ಕಳೇ, ಇದು ನಿಮ್ಮ ಮೊದಲನೇ ರೀತಿಯ ಪ್ರಿಪ್ರೇಷನ್ ಆಗಿತ್ತು. ಈಗ ಎರಡನೇ ರೀತಿಯ ಪ್ರಿಪ್ರೇಷನ್ ಯಾವುದು, ಬೈ ಡಿಕಾರ್ಬಾಕ್ಸಿಲೇಷನ್ ಆಫ್ ಆರೋಮ್ಯಾಟಿಕ್ ಆ್ಯಸಿಡ್. ಇಲ್ಲಿ ಒಟ್ಟು ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡ್ತಾ ಇದ್ದೀರಾ ಫ್ರಮ್ ಯುವರ್ ಆರೋಮ್ಯಾಟಿಕ್ ಆ್ಯಸಿಡ್. ಓಕೆ, ಯಾವುದದು, ವೆನ್ ಸೋಡಿಯಂ ಬೆನ್ಸೋಯೇಟ್, ನೋಡಿ ಮಕ್ಕಳೇ ಇದು ನಿಮ್ಮ ಸೋಡಿಯಂ ಬೆನ್ಸೋಯೇಟ್. ವೆನ್ ಸೋಡಿಯಂ ಬೆನ್ಸೋಯೇಟ್ is made to react with soda lime. ಸೋಡಿಯಂ ಬೆನ್ಸೋಯೇಟನ್ನು ಸೋಡಾ ಲೈಮ್ ಜೊತೆಗೆ ಹೀಟ್ ಮಾಡಿದಾಗ ಸಿಗುವಂಥ ಪ್ರಾಡಕ್ಟೇ ನಿಮ್ಮ ಬೆನ್ಝೀನ್ ಅಥವಾ ನಿಮ್ಮ ಅರೀನ್ ಆರೋಮ್ಯಾಟಿಕ್ ಕಾಂಪೌಂಡ್. ನೋಡಿ ಇಲ್ಲಿ ಸೋಡಿಯಂ ಬೆನ್ಸೋಯೇಟನ್ನು ನಿಮ್ಮ ಸೋಡಾ ಲೈಮ್ ಜೊತೆಗೆ ಹೀಟ್ ಮಾಡ್ತೀರಾ ಅಂತಂದರೆ ನಿಮ್ಗೆ ಸಿಗುವಂಥದ್ದು ನಿಮ್ಮ ಬೆನ್ಝೀನ್ ಅಥವಾ ಅರೀನ್. ಅದ್ರ ಜೊತೆಗೆ ಬರುವಂಥ ಬೈ ಪ್ರಾಡಕ್ಟೇ ನಿಮ್ಮ ಸೋಡಿಯಂ ಕಾರ್ಬೊನೇಟ್. ಓಕೆ, ನೋಡಿ ಇಲ್ಲೇ ಮಕ್ಕಳೇ, ಸೋಡಿಯಂ ಸಾಲ್ಟ್ ಆಫ್ ಬೆನ್ಸೋಯಿಕ್ ಆ್ಯಸಿಡ್ ಆನ್ ಹೀಟಿಂಗ್ ವಿತ್ ಸೋಡಾ ಲೈಮ್ ಪ್ರೊಡ್ಯೂಸಸ್ ಬೆನ್ಝೀನ್ ವಿಚ್ ಇಸ್ ಅನ್ ಅರೀನ್. ಓಕೆನಾ, ಸೊ ಇದು ನಿಮ್ಮ ಎರಡನೇ ರೀತಿಯ ಪ್ರಿಪರೇಷನ್ ಆಗಿತ್ತು ಟು ಪ್ರಿಪೇರ್ ನಿಮ್ಮ ಅರೀನ್. ಈಗ ಕೊನೆ ರೀತಿಯ ಪ್ರಿಪರೇಷನ್ ಯಾವುದು, ರಿಡಕ್ಷನ್ ಟು ಫೀನಾಲ್. ಓಕೆನಾ, ಈಗ ಅಥವಾ ರಿಡಕ್ಷನ್ ಆಫ್ ಫೀನಾಲ್ ಅಂತ ಹೇಳ್ಬೋದು. ಈಗ ನಮ್ಮ ಫೀನಾಲನ್ನು ನಾವು ಜಿಂಕ್ ಮೆಟಲ್ ಜೊತೆಗೆ ಹೀಟ್ ಮಾಡ್ತೀವಿ ಅಂತಂದರೆ ನಮ್ಗೆ ಸಿಗೋಂಥ ಪ್ರಾಡಕ್ಟ್ ಏನು, ನಮ್ಮ ಬೆನ್ಝೀನ್ ಅಲಾಂಗ್ ವಿತ್ ಜಿಂಕ್ ಆಕ್ಸೈಡ್. ನೋಡಿ ಇಲ್ಲಿ ಫೀನಾಲ್ ರಿಯಾಕ್ಟಿಂಗ್ ವಿತ್ ಜಿಂಕ್ ಡಸ್ಟ್ ಆ್ಯಂಡ್ ಇಫ್ ಇಟ್ ಇಸ್ ಹೀಟೆಡ್ ಐ ಗೆಟ್ ಬೆನ್ಝೀನ್ ವಿಚ್ ಇಸ್ ಅನ್ ಅರೀನ್. ಜೊತೆಗೆ ಜಿಂಕ್ ಆಕ್ಸೈಡ್ ಸಹ ಒಬ್ಟೈನ್ ಆಗುತ್ತೆ. ನೋಡಿ ಇಲ್ಲಿ ಫೀನಾಲ್ ಇಸ್ ರೆಡ್ಯೂಸ್ಡ್ ಬೈ ಪಾಸಿಂಗ್ ಇಟ್ಸ್ ವೇಪರ್ಸ್ ಓವರ್ ಜಿಂಕ್ ರಾಡ್. ಓಕೆ, ಜಿಂಕ್ ರಾಡ್ ಮೇಲೆ ನಾವು ಅಥವಾ ವಾಟ್ ವಿ ಕಾಲ್ ಇಟ್ ಆಸ್ ಜಿಂಕ್ ಆಕ್ಸೈಡ್ ಫಾರ್ಮ್ ಮಾಡಬೇಕು ಅಂತಂದರೆ ನಮ್ಮ ಫೀನಾಲನ್ನು ನಾವು ಜಿಂಕ್ ಮೆಟಲ್ ಜೊತೆಗೆ ನಾವು ರಿಯಾಕ್ಟ್ ಮಾಡಕ್ಕೆ ಬಿಡ್ತೀವಿ. ಅದನ್ನು ಬರೆದಿರೋದಿಲ್ಲ ನೋಡಿ ಇಲ್ಲಿ. ವೆನ್ ಫೀನಾಲ್ ಇಸ್ ರೆಡ್ಯೂಸ್ ಟು ಬೆನ್ಝೀನ್ ಬೈ ಪಾಸಿಂಗ್ ಇಟ್ಸ್ ವೇಪರ್ಸ್. ಫೀನಾಲ್ದು ವೇಪರ್ಸ್ ನಾವು ಯಾವುದಕ್ಕೆ ಪಾಸ್ ಮಾಡ್ತೀವಿ, ಜಿಂಕ್ ರಾಡ್ ಮೇಲೆ ನಾವು ಪಾಸ್ ಮಾಡಿದಾಗ ಏನಾಗುತ್ತೆ, ಅಲ್ಟಿಮೇಟ್ ಆಗಿ ಒಬ್ಟೈನ್ ಆಗೋದು ನನ್ನ ಬೆನ್ಝೀನ್ ವಿಚ್ ಇಸ್ ಅನ್ ಅರೀನ್. ಓಕೆನಾ ಮಕ್ಕಳೇ, ಸೊ ಇದು ನಿಮ್ಮ ಮೂರನೇ ರೀತಿಯ ಪ್ರಿಪರೇಷನ್ ಆಗಿತ್ತು ಟು ಪ್ರಿಪೇರ್ ನಿಮ್ಮ ಆರೋಮ್ಯಾಟಿಕ್ ಕಾಂಪೌಂಡ್ ಅಥವಾ ಅರೀನ್ಸ್. ಈಗ ನಿಮಗೆ ನಿಮ್ಮ PYQsನ ಸಾಲ್ವ್ ಮಾಡೋಂಥ ಸಮಯ, ದಯವಿಟ್ಟು ಗಮನ ಬಿಟ್ಟು ಕೇಳಿ, ನಿಮ್ಮ ಗಮನ ಆ ಕಡೆ ಹೋಗದೇ ಇರಲಿ. ಓಕೆನಾ, ಸೊ ಸ್ಟಾರ್ಟಿಂಗ್ ವಿತ್ ದ ವೆರಿ ಫಸ್ಟ್ ಕ್ವೆಶನ್, ಇಟ್ ಗೋಸ್ ಲೈಕ್ ದಿಸ್. ಸೊ ಮಕ್ಕಳೇ, ಈಗ ನಮಗೆ PYQsನ ಸಾಲ್ವ್ ಮಾಡೋಂಥ ಸಮಯ ಸ್ಟಾರ್ಟಿಂಗ್ ಫ್ರಮ್ 2022 ಅಪ್ ಟಿಲ್ 2025. ಓಕೆನಾ, ಸೊ ನಾನು ಪ್ರತಿ ಬಾರಿ ಹೇಳಿದ ಹಾಗೆ ಗಮನ ಆ ಕಡೆ ಹೋಗದೇ ಇರಲಿ ಮಕ್ಕಳೇ, ಬಿಕಾಸ್ ಇದು ನಿಮ್ಮ CET ರ್ಯಾಂಕ್ನ ಡಿಸೈಡ್ ಮಾಡುವಂಥ ಒಂದು ಕ್ವೆಶನ್ ಆಗಿರುತ್ತೆ. ಓಕೆ, ಸೊ ಮೊದಲನೇದಾಗಿ 2022ನೇ ಇಸ್ವಿಲಿ ಏನು ಕ್ವೆಶನ್ ಕೇಳಿದ್ದಾರೆ ಅಂತ ನೋಡೋದಾದರೆ, ಐಡೆಂಟಿಫೈ A and B ಇನ್ ದ ಫಾಲೋಯಿಂಗ್ ರಿಯಾಕ್ಷನ್ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಇಲ್ಲೊಂದು ರಿಯಾಕ್ಷನ್ ಆಗ್ತಾ ಇದೆ. ಸೊ ಈ ರಿಯಾಕ್ಷನ್ ಆಗಿ ನಿಮಗೆ ಎರಡು ಪ್ರಾಡಕ್ಟ್ ಫಾರ್ಮ್ ಆಗ್ತಾಯಿದೆ, A and B, ಆ್ಯಂಡ್ ಈ A B ಏನು ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೂ ಮುಂಚೆ ನಮಗೆ ಪ್ರಾಡಕ್ಟ್ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ರಿಯಾಕ್ಷನ್ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ರಿಯಾಕ್ಷನ್ ಏನಾಗ್ತಿದೆ, ವೆನ್ ಪ್ರೋಪೀನ್ ಇಸ್ ರಿಯಾಕ್ಟಿಂಗ್ ವಿತ್ ಹೈಡ್ರೋಜನ್ ಬ್ರೋಮೈಡ್ ಆ್ಯಂಡ್ ಬೆನ್ಸಾಯಿಲ್ ಪೆರಾಕ್ಸೈಡ್ ಐ ಆಮ್ ಗೆಟಿಂಗ್ ಅ ಪ್ರಾಡಕ್ಟ್ A. ಡನ್. ಅದೇ ರೀತಿ ಪ್ರೋಪೀನ್ ಹೈಡ್ರೋಜನ್ ಅಯೋಡೈಡ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತಂದರೆ ನನಗೆ ಇಲ್ಲಿ ಪ್ರಾಡಕ್ಟ್ B ಸಿಗ್ತಾ ಇದೆ. ಸೊ
ಎ ಹಾಗೂ ಬಿ ಏನು ಅಂತ ಕೇಳ್ತಾರೆ. ನಾವು ಆಪ್ಷನ್ಸಲ್ಲಿ ನಿಮಗೆ 4 ಆಪ್ಷನ್ ಕೊಟ್ಟಿದ್ದಾರೆ, ವೆರಿನ್ ಎ ಆ್ಯಂಡ್ ಬಿ ಸಹ ಕೊಟ್ಟಿದ್ದಾರೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಹಾಗೂ ಆಪ್ಷನ್ ಡಿ ಕೊಟ್ಟಿದ್ದಾರೆ. ಸೊ ಈ 4 ಆಪ್ಷನ್ಗಳಲ್ಲಿ ನಮ್ಮ ಪ್ರಾಡಕ್ಟ್ ಎ ಹಾಗೂ ಪ್ರಾಡಕ್ಟ್ ಬಿ ಏನು ಅಂತ ಹೇಳ್ತಾರೆ. ಸೊ ಮೊದಲನೇದಾಗಿ ಒಂದೊಂದಾಗಿ ನಾವು ರಿಯಾಕ್ಷನ್ ಬರಿತೀವಿ ಅಂತಂದರೆ ನೋಡಿ ಇಲ್ಲಿ ಮೊದಲನೇದಾಗಿ ಬರ್ಕೊಳ್ಳೋಣ. ಸೊ ಮೊದಲನೇ ರಿಯಾಕ್ಷನ್ ಬರ್ಕೊಳ್ಳೋಣ, ಪ್ರೋಪೀನ್. ಓಕೆ, ಸೊ ಪ್ರೋಪೀನ್ ಅಂತಂದರೆ ದಿಸ್ ಇಸ್ ಬೇಸಿಕಲಿ CH3 CH2. ಕರೆಕ್ಟ್ ಅಲ್ವಾ ಮಕ್ಕಳೇ? 1 2 3 4 1 2 3 4 ಡನ್. ಈ ಪ್ರೋಪೀನ್ ಏನಾಗ್ತಿದೆ, ಹೈಡ್ರೋಜನ್ ಬ್ರೋಮೈಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಇನ್ ದ ಪ್ರೆಸೆನ್ಸ್ ಆಫ್ ಬೆನ್ಜಾಯಿಲ್ ಪೆರಾಕ್ಸೈಡ್, BP ಅಂತ ಬರಿತೀನಿ. ಓಕೆ, ಬೆನ್ಜಾಯಿಲ್ ಪೆರಾಕ್ಸೈಡ್ ಜೊತೆ ಟ್ರೀಟ್ ಆಗ್ತಿದೆ. ಸೊ ಪ್ರೋಪೀನು ನಿಮ್ಮ ಹೈಡ್ರೋಜನ್ ಬ್ರೋಮೈಡ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತಂದರೆ ನನಗಿಲ್ಲಿ ಏನಾಗ್ತಿದೆ, ನನ್ನ ಹೈಡ್ರೋಜನ್ ವಿಲ್ ಅಟ್ಯಾಕ್ ದ ಡಬಲ್ ಬಾಂಡ್. ಡಬಲ್ ಬಾಂಡ್ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ನನಗೆ CH3 CH2 ಆಗುತ್ತೆ. ಇಲ್ಲೊಂದು CH2 ಹಾಗೆ ಇದೆ, ಸೊ CH2 ಹಾಗೆ ಉಳಿಯುತ್ತೆ. ಕೊನೆಯದಾಗಿ ನನಗೆ ಬ್ರೋಮೀನ್ ಸಿಗುತ್ತೆ. ಇದು ನನ್ನ ಮೊದಲನೇ ಪ್ರಾಡಕ್ಟ್ ಆಗುತ್ತೆ. ಈಗ ಎರಡನೇ ರಿಯಾಕ್ಷನ್ ಏನಾಗಿತ್ತು, ಅದೇ ಪ್ರೋಪೀನ್ ನೋಡಿ ಇಲ್ಲಿ CH3 CH2 ಇದೇ ಪ್ರೋಪೀನ್ ಏನಾಗ್ತಿದೆ, ಹೈಡ್ರೋಜನ್ ಅಯೋಡೈಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ನೋಡಿ ಇಲ್ಲಿ ಮಕ್ಕಳೇ, ಪ್ರೋಪೀನು ಹೈಡ್ರೋಜನ್ ಅಯೋಡೈಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಸೊ ಈ ಹೈಡ್ರೋಜನ್ ಅಯೋಡೈಡ್ ರಿಯಾಕ್ಟ್ ಆಗ್ತಿದೆ ಅಂತಂದರೆ ದಿಸ್ ಇಸ್ ದ ವೆರಿ ಸ್ಲೋಯೆಸ್ಟ್ ರಿಯಾಕ್ಷನ್ಸ್. ಅಯೋಡೈಡ್ ಇದೆ ಅಂತಂದರೆ ಸ್ಲೋಯೆಸ್ಟ್ ರಿಯಾಕ್ಷನ್ಸ್ ಆ್ಯಂಡ್ ರಿವರ್ಸಿಬಲ್ ನೇಚರ್ ಹೊಂದಿರುವಂಥ ರಿಯಾಕ್ಷನ್ಗಳು. ಸೊ ಪ್ರೋಪೀನ್ ಹೈಡ್ರೋಜನ್ ಅಯೋಡೈಡ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತಂದರೆ ಏನು ಪ್ರಾಡಕ್ಟ್ ಫಾರ್ಮ್ ಆಗ್ಬೋದು ಅಂತ ಹೇಳಿ ನೋಡಿ ಇಲ್ಲಿ. ಸೊ ಈ ರೀತಿ ಪ್ರಾಡಕ್ಟ್ ಫಾರ್ಮ್ ಆದಾಗ ನಿಮಗೆ ನೀವು ತಿಳ್ಕೊಬೇಕಾಗಿರೋಂಥದ್ದು, ದಿಸ್ ಫಾರ್ಮ್ಸ್ ದ ಸೇಮ್ ಥಿಂಗ್. ನೋಡಿ ಇಲ್ಲಿ ಏನಾಗುತ್ತೋ ಅದೇ ರೀತಿ ಇರುತ್ತೆ. ಇಲ್ಲೊಂದು ಹೈಡ್ರೋಜನ್ ಹೋಗುತ್ತೆ, ಸೊ ಫಾರ್ಮಿಂಗ್ ಯು CH3 ಆ್ಯಂಡ್ ಅಯೋಡಿನ್ ಬಂದ್ಬಿಟ್ಟು ಆಬ್ವಿಯಸ್ ಆಗಿ ಇಲ್ಲೊಂದು ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಸೊ ಇದು ನಿಮ್ಮ ಪ್ರಾಡಕ್ಟ್ ಬಿ ಆಗುತ್ತೆ. ಓಕೆ, ಸೊ ಪ್ರಾಡಕ್ಟ್ ಎ ಬಂದ್ಬಿಟ್ಟು ಈ ರೀತಿ ಇರುತ್ತೆ, ಪ್ರಾಡಕ್ಟ್ ಬಿ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಓಕೆ, ಸೊ ಪ್ರಾಡಕ್ಟ್ ಎ ಹಾಗೂ ಪ್ರಾಡಕ್ಟ್ ಬಿ ಡನ್. ಈಗ ಈ 4 ಆಪ್ಷನ್ಗಳಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗ್ಬೋದು ಅಂತ ಹೇಳಿ. ಸೊ ನಾವು ಒಂದೊಂದು ಆಪ್ಷನ್ ನೋಡ್ತೀವಿ ಅಂತಂದರೆ ನಮಗೆ ಏನಿದೆ ಅಲ್ಲಿ CH3 CH2 CH2 Br. ಸೊ 3 ಕಾರ್ಬನ್ ಆಟಮ್ಗೆ ಒಂದು ಬ್ರೋಮಿನ್ ಅಟ್ಯಾಚ್ ಆಗಿದೆ. ಸೊ 3 ಕಾರ್ಬನ್ ಆಟಮ್ಗೆ ಬ್ರೋಮಿನ್ ಅಟ್ಯಾಚ್ ಆಗಿದೆ ಅಂದರೆ ಏನು, ಬ್ರೋಮೋಪ್ರೋಪೇನ್. ಬ್ರೋಮೋಪ್ರೋಪೇನ್ ಎಲ್ಲೆಲ್ಲಿದೆ, ಇಲ್ಲೊಂದಿದೆ ಆ್ಯಂಡ್ ಇಲ್ಲೊಂದಿದೆ. ಸೊ ಆಪ್ಷನ್ ಎ ಹಾಗೂ ಆಪ್ಷನ್ ಡಿ ಇಲ್ಲಿ ಬ್ರೋಮೋಪ್ರೋಪೇನ್ ಇದೆ. ನಾವು ಇದನ್ನು ನಾವು ಲಿಸ್ಟ್ ಔಟ್ ಮಾಡ್ಕೊಳ್ಳೋಣ. ನಾವು ಆಪ್ಷನ್ ಬಿ ಹಾಗೂ ಆಪ್ಷನ್ ಸಿ ನನಗೆ ಬ್ರೋಮೋಪ್ರೋಪೇನ್ ಇಲ್ಲ. ಓಕೆ, ಸೊ ಇವೆರಡು ಸಹ ನಮಗೆ ನೆಗ್ಲೆಕ್ಟ್ ಮಾಡ್ಕೊಂಡ್ವಿ. ನಾವು ಸೆಕೆಂಡ್ ರಿಯಾಕ್ಷನ್ ಏನಾಗ್ತಿದೆ, ಹೈಡ್ರೋಜನ್ ಅಯೋಡೈಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಹೈಡ್ರೋಜನ್ ಅಯೋಡೈಡ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತಂದರೆ ನನಗೆ ಅಲ್ಲಿ ಏನು ಪ್ರಾಡಕ್ಟ್ ಫಾರ್ಮ್ ಆಗ್ತಿದೆ, ನನಗೆ 2 ಅಯೋಡೋ ಪ್ರೋಪೇನ್ ಫಾರ್ಮ್ ಆಗ್ತಿದೆ. 2 ಅಯೋಡೋ ಪ್ರೋಪೇನ್ ಫಾರ್ಮ್ ಆಗ್ತಿದೆ. ಸೊ 2 ಅಯೋಡೋ ಪ್ರೋಪೇನ್ ಎಲ್ಲೆಲ್ಲಿದೆ, ನನಗೆ ಎ ಎಲ್ಲಿದೆ ಹಾಗೂ ನನಗೆ ಬಿ ಎಲ್ಲಿದೆ. ಬಟ್ ಅನ್ಫಾರ್ಚುನೇಟ್ಲಿ ಬಿ ರಿಜೆಕ್ಟ್ ಆಗೋಗಿದೆ. ಸೊ ನನಗೆ ಎ ಅಲ್ಲಿ ನನಗೆ ನನ್ನ ಪ್ರಾಡಕ್ಟ್ ಎ ಸಹ ಇದೆ ಹಾಗೂ ನನ್ನ ಪ್ರಾಡಕ್ಟ್ ಬಿ ಸಹ ಇದೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಕ್ಕಳೇ. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಈ ರಿಯಾಕ್ಷನ್ನು ಸಹ ನೀವು ಹಾಕಿದ್ರೆ ಬರ್ಕೊಳ್ಳಿ, ಅಥವಾ ನೀವು ಸ್ಕ್ರೀನ್ಶಾಟ್ ಸಹ ತಗೋಬೋದು. ಓಕೆನಾ? ಸೊ ಇದು ನಿಮಗೆ ಮೊದಲನೇ ರೀತಿಯ ಕ್ವೆಶನ್ ಆಯಿತು. ಈಗ ಎರಡನೇ ಕ್ವೆಶನ್ ಏನಪ್ಪ, ಎರಡನೇ ಕ್ವೆಶನ್ ಏನು ಹೇಳುತ್ತೆ, ಎರಡನೇ ಕ್ವೆಶನ್ ಬಂದ್ಬಿಟ್ಟು ನಿಮಗೆ 2024ನೇ ಇಸ್ವಿಲಿ ಕೇಳಿದ್ದಾರೆ. 2024ನೇ ಇಸ್ವಿಲಿ ನೋಡಿ, 2021ನೇ ಇಸ್ವಿಲಿ ಏನು ಕೇಳಿಲ್ಲ, 2023ನೇ ಇಸ್ವಿಲಿ ಏನು ಕೇಳಿಲ್ಲ, ಡೈರೆಕ್ಟಾಗಿ 2024 ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದರೆ, ಸೋಡಿಯಂ ಎಥನೋಯೇಟ್ ಆನ್ ಹೀಟಿಂಗ್ ವಿತ್ ಸೋಡಾ ಲೈಮ್ ಗಿವ್ಸ್ ಎಕ್ಸ್, ದ ಪ್ರಾಡಕ್ಟ್ ಎಕ್ಸ್. ಎಲೆಕ್ಟ್ರಾಲಿಸಿಸ್ ಆಫ್ aqueous solution of sodium ethanoate gives y. ನಾವು ಎಕ್ಸ್ ಆ್ಯಂಡ್ ವೈ ರೆಸ್ಪೆಕ್ಟಿವ್ಲಿ ಆರ್ ಡ್ಯಾಶ್ ಅಂತ ಕೇಳ್ತಾರೆ. ನೋಡಿ ಇಲ್ಲಿ ಮಕ್ಕಳೇ, ನಾನು ಅವಾಗಲೇ ಹೇಳಿದಾಗೆ ನಿಮಗೆ ಮಿಸ್ಸಿಂಗ್ ಕಾಂಪೌಂಡ್ಗಳ ಅಥವಾ ಪ್ರಾಡಕ್ಟ್ ಯಾವುದು ಅಂತ ಹೇಳಿ ಕ್ವೆಶನ್ಸ್ಗಳು ಬಂದೇ ಬರ್ತವೆ. ನಿಮ್ಮ ಬೋರ್ಡ್ ಎಕ್ಸಾಮ್ ಆದರೂ ಆಗಿರ್ಬೋದು, ನಿಮ್ಮ KCT ಎಕ್ಸಾಮ್ ಆದರೂ ಆಗಿರ್ಬೋದು. ಓಕೆನಾ? ಸೊ ಈ ಕ್ವೆಶನ್ ನೋಡಿದ್ರಲ್ಲ, ಈಗ ಆಪ್ಷನ್ ಕಡೆ ನೋಡೋದಾದರೆ ಆಪ್ಷನ್ ಎ ಸೇಸ್ ಮೀಥೇನ್ ಆ್ಯಂಡ್ ಈಥೇನ್, ಆಪ್ಷನ್ ಬಿ ಸೇಸ್ ಮೀಥೇನ್ ಆ್ಯಂಡ್ ಮೀಥೇನ್, ಆಪ್ಷನ್ ಸಿ ಸೇಸ್ ಈಥೇನ್ ಆ್ಯಂಡ್ ಮೀಥೇನ್, ಆಪ್ಷನ್ ಡಿ ಸೇಸ್ ಈಥೇನ್ ಆ್ಯಂಡ್ ಈಥೇನ್. ಮೊದಲನೇದಾಗಿ ಕ್ವೆಶನ್ನ ಪ್ರಾಪರಾಗಿ ಅರ್ಥ ಮಾಡ್ಕೋತೀವಿ ಅಂತಂದರೆ ಇಲ್ಲಿ ಎರಡು ರೀತಿಯ ಕ್ವೆಶನ್ಗಳಿದೆ. ನೋಡಿ ಇಲ್ಲಿ
ಸೋಡಿಯಂ ಎಥನೋಯೇಟ್ ಆನ್ ಹೀಟಿಂಗ್ ವಿತ್ ಸೋಡಾ ಲೈಮ್ ಗಿವ್ಸ್ ಎಕ್ಸ್. ಇದು ಒಂದು ಸ್ಟೇಟ್ಮೆಂಟ್ ಆಯಿತು. ಫಸ್ಟ್ ಕ್ವೆಶನ್ ಅರ್ಥ ಮಾಡ್ಕೊಳ್ಳೋಣ. ಎರಡನೇ ಸ್ಟೇಟ್ಮೆಂಟ್ ಏನು? ಎಲೆಕ್ಟ್ರಾಲಿಸಿಸ್ ಆಫ್ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಎಥನೋಯೇಟ್ ಗಿವ್ಸ್ ವೈ ಅಂತ ಹೇಳ್ತಾರೆ. ಸೊ ಎರಡನೇದು. ಸೊ ಬರೆದ್ಬಿಡೋಣ ನೋಡಿ ಇಲ್ಲಿ ಮಕ್ಕಳೇ. ಇಲ್ಲಿ ಸೋಡಿಯಂ ಎಥನೋಯೇಟ್ನ ಅವ್ರೇನು ಮಾಡ್ತಾರೆ? ಹೀಟ್ ಮಾಡ್ತಾರೆ ವಿತ್ ಸೋಡಾ ಲೈಮ್ ಅಂತಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಗೂ ಕ್ಯಾಲ್ಸಿಯಂ ಆಕ್ಸೈಡ್ ಜೊತೆ ಹೀಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಟ್ರಯಾಂಗಲ್ ಬರ್ತೀವಿ ಅಂದರೆ ಹೀಟ್ ಅಂತ ಹೇಳರ್ಥ. ನಾವು ಇವಾಗ ನನಗೇನು ಪ್ರಾಡಕ್ಟ್ ಫಾರ್ಮ್ ಆಗಬೇಕು? ಸೋಡಾ ಲೈಮ್ ಜೊತೆ ರಿಯಾಕ್ಟ್ ಆಗ್ತಿದೆ ಆ್ಯಂಡ್ ಹೀಟ್ ಮಾಡ್ತಿದ್ದೀವಿ ಅಂತಂದರೆ ನನಗೆ ಇಲ್ಲೇನು ಒಪ್ಟೇನ್ ಆಗುತ್ತೆ? ಐ ಗೆಟ್ ನನ್ನ ಮೀಥೇನ್. ನಾವು ಮೀಥೇನ್ ಜೊತೆಗೆ ಇನ್ನೇನೋ ಸಿಗಬೇಕಲ್ಲ ನನಗೆ. ಐ ಗೆಟ್ ನೋಡಿ ಇಲ್ಲಿ ಸೋಡಿಯಂ ಕಾರ್ಬೋನೇಟ್. ಓಕೆ, ಸೊ ನನಗೆ ಎಕ್ಸ್ ಕಾಂಪೌಂಡ್ ಸಿಕ್ತು. ಇದು ನನ್ನ ಎಕ್ಸ್. ಓಕೆ, ಇದು ನನ್ನ ಎಕ್ಸ್ ಕಾಂಪೌಂಡ್ ಎಕ್ಸ್. ಸೊ ಫಸ್ಟ್ ಸ್ಟೇಟ್ಮೆಂಟ್ದು ಸ್ಯಾಟಿಸ್ಫೈ ಆಯಿತು. ಈ ಎರಡನೇ ಸ್ಟೇಟ್ಮೆಂಟ್ ಏನು ಹೇಳ್ತಿದ್ದಾರೆ? ಎಲೆಕ್ಟ್ರಾಲಿಸಿಸ್ ಆಫ್ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಎಥನೋಯೇಟ್. ಅಗೇನ್ ದ ಸೇಮ್ ಥಿಂಗ್. ನಾವು ಸೋಡಿಯಂ ಎಥನೋಯೇಟನ್ನೇ ನಾನು ಎಲೆಕ್ಟ್ರಾಲಿಸಿಸ್ ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, aqueous solution of sodium ethanoate gives Y. Electrolysis of aqueous sodium ethanoate gives Y ಅಂತ ಹೇಳ್ತಿದ್ದಾರೆ. ಸೊ ನಮಗೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಇಲ್ಲಿ ನಮಗೆ ಈ ರಿಯಾಕ್ಷನ್ ನಾವು ಒನ್ ಶಾರ್ಟ್ ವಿಡಿಯೋದಲ್ಲಿ ನೋಡಿದ್ವಿ, ಇವತ್ತಿನ ವಿಡಿಯೋದಲ್ಲೂ ನೋಡಿದ್ದೀವಿ. ನಾವು ನಮ್ಮ ಆಕ್ವೆಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಎಥನೋಯೇಟ್ ನಾನು ಎಲೆಕ್ಟ್ರಾಲಿಸಿಸ್ ಮಾಡ್ತೀನಿ ಅಂತಂದರೆ ನನಗೆ ಇಲ್ಲಿ ಏನು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದೆ? ಐ ಗೆಟ್ ಅ ಪ್ರಾಡಕ್ಟ್ ವಿಚ್ ಇಸ್ ಬೇಸಿಕಲಿ ನನ್ನ ಈಥೇನ್. 2 molecules ಆಫ್ ಈಥೇನ್ ಜೊತೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಸಹ ಫಾರ್ಮ್ ಆಗುತ್ತೆ. ಬಿಕಾಸ್ ಎಲೆಕ್ಟ್ರಾಲಿಸಿಸ್ ಮಾಡ್ತಾ ಇದೀವಿ ಅಂತಂದರೆ ವಾಟರ್ದು ಇಂಟ್ರಡಕ್ಷನ್ ಅಥವಾ ವಾಟರ್ದು ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಸೊ NaOH ಇಲ್ಲಿ ಬಂತು. ನಾವು ಜೊತೆಗೆ ಇಲ್ಲೇನು ಫಾರ್ಮ್ ಆಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಸಹ ಒಪ್ಟೇನ್ ಆಗುತ್ತೆ. ನಾವು ಇಲ್ಲಿ NaOH ಸಿಕ್ತು, ಇಲ್ಲಿ ಒಂದು ಹೈಡ್ರೋಜನ್ ಅಥವಾ ಮತ್ತೊಂದು ಇಲ್ಲಿದೆ. ಸೊ ನನಗೆ ಹೈಡ್ರೋಜನ್ ಗ್ಯಾಸ್ ಸಹ ಆಪರೇಟ್ ಆಗುತ್ತೆ. ಸೊ ನನ್ನ ಪ್ರಾಡಕ್ಟ್ ವೈ ಬಂದ್ಬಿಟ್ಟು ಈ ರೀತಿ ಇರುತ್ತೆ ನೋಡಿ ಮಕ್ಕಳಲ್ಲಿ. ಆಕ್ವಿಯಸ್ ಸೊಲ್ಯೂಷನ್ ಅಂತಂದಾಗ ನಿಮ್ಮ ಸೋಡಿಯಂ ಎಥನೋಯೇಟ್ ನೀವು ವಾಟರ್ ಜೊತೆ ಟ್ರೀಟ್ ಮಾಡಬೇಕಾಗುತ್ತೆ ಆ್ಯಂಡ್ ಎಲೆಕ್ಟ್ರಾಲಿಸಿಸ್ ಸಬ್ಜೆಕ್ಟ್ ಮಾಡಬೇಕಾಗುತ್ತೆ. ಎಲೆಕ್ಟ್ರಾಲಿಸಿಸ್ ಸಬ್ಜೆಕ್ಟ್ ಮಾಡಿದಾಗ ಏನಾಗುತ್ತೆ? ನಿಮ್ಗೆ ಏನು ಸಿಗೋದು ಇಲ್ಲಿ? ನಿಮ್ಮ ಈಥೇನ್ ಜೊತೆಗೆ ಏನಾಗುತ್ತೆ? ಬೈ ಪ್ರಾಡಕ್ಟ್ಗಳು ಸೋಡಿಯಂ ಹೈಡ್ರಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಹಾಗೂ ನಿಮ್ಮ ಹೈಡ್ರೋಜನ್ ಗ್ಯಾಸ್ ಒಪ್ಟೇನ್ ಆಗುತ್ತೆ. ಸೊ ಇಲ್ಲಿ ನಮಗೆ ಮೀಥೇನ್, ಎಕ್ಸ್ ಇಸ್ ಮೀಥೇನ್. ವೈ ಏನು? ಈಥೇನ್. ಬಿಕಾಸ್ 2 ಕಾರ್ಬನ್ ಇದೆ, 1 ಕಾರ್ಬನ್ 2 ಕಾರ್ಬನ್. ಸೊ ನನಗೆ ಆಪ್ಷನ್ಸ್ ಕಡೆ ನೋಡ್ತೀವಿ ಅಂತಂದರೆ ಮೀಥೇನ್ ಎಕ್ಸ್ ಆ್ಯಂಡ್ ಈಥೇನ್ ವೈ ಅಂತಂದಾಗ ನನಗೆ ಆಪ್ಷನ್ ಎ ಅಲ್ಲಿ ನನಗೆ ಮೀಥೇನ್ ಆ್ಯಂಡ್ ಈಥೇನ್ ಇದೆ. ಸೊ ಆಪ್ಷನ್ ಎ ವುಡ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಮಕ್ಕಳೇ ಜಂಬಲ್ ಆಗಿದೆ ಅಂತಂದ್ರೆ ನೀವು ಅದ್ರಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಫಸ್ಟ್ ಬರೋದಲ್ಲೇ ಎ, ಸೆಕೆಂಡ್ ಬರೋದಲ್ಲ ಬಿ. ಎ ಆ್ಯಂಡ್ ಬಿ. ಸೊ ನಾನು ಕೇಳ್ತಿರೋದು ಏನು? ಎಕ್ಸ್ ಹಾಗೂ ವೈ. ಎಕ್ಸ್ ಇಸ್ ಮೀಥೇನ್, ವೈ ಇಸ್ ಈಥೇನ್. ಓಕೆನಾ? ಸೊ ಇದು ನಿಮ್ಮ ಸೆಕೆಂಡ್ ಕ್ವೆಶನ್ ಆಗಿದೆ ಆ್ಯಂಡ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ಓಕೆನಾ? ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡುವಂಥ ಸಮಯ ವಿಚ್ ಇಸ್ ಆಸ್ಕ್ಡ್ ಇನ್ 2024. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದರೆ, ಬ್ಯೂಟ್ 1 ion on reaction with dilute sulfuric acid in the presence of mercuric ions at 333 degree Kelvin gives dash ಅಂತ ಹೇಳಿ ಕೇಳ್ತಾರೆ. ಸೊ ಬೇಸಿಕಲಿ ನನಗೆ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಗಳಲ್ಲಿ ಯಾವುದು ಪ್ರಾಡಕ್ಟ್ ಆಗಿದೆ ಅಪಾನ್ ರಿಯಾಕ್ಟಿಂಗ್ ಬ್ಯೂಟ್ 1 ion ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಹಾಗೂ ಮರ್ಕ್ಯೂರಿಕ್ ಅಯಾನ್ಸ್ ಅಂತ ಕೇಳಿದ್ದಾರೆ. ಓಕೆ, ಡನ್. ಈಗ ಬರ್ದೇ ನೋಡ್ಬಿಡೋಣ. ಓಕೆ, ಸೊ ಈಗ ಬ್ಯೂಟ್ 1 ion ಅಂದ್ರೆ ಏನಪ್ಪ? CH3 CH2 C1 ion ಅಂತಂದರೆ ಈ ರೀತಿ 1 2 3 ಇದೆ, ಈ ರೀತಿ ಇದೆ. ಕರೆಕ್ಟ್ ಅಲ್ವಾ? ಸೊ ಈ ರೀತಿ ಇದೆ ಅಂತಂದರೆ ನನಗಿಲ್ಲೇನು ಆ್ಯಡ್ ಮಾಡ್ತಾ ಇದ್ದೀನಿ? ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಇದರ ಜೊತೆಗೆ ಮರ್ಕ್ಯೂರಿಕ್ ಅಯಾನ್ ಸಹ ಇದೆ ಆ್ಯಂಡ್ ಇದಕ್ಕೆ ನಾನು ಹೈ ಟೆಂಪರೇಚರ್ ಸಹ ಕೊಡ್ತಿದ್ದೀನಿ. ಯಾವಾಗ ನಾವು ಅಸಿಡಿಫೈ ಮಾಡ್ತಿದ್ದೀವಿ ಅಂತಂದರೆ ನಾವಿಲ್ಲಿ ಅದನ್ನು ಹೈಡ್ರೇಟ್ ಸಹ ಮಾಡಬೇಕಾಗತ್ತೆ. ಹೈಡ್ರೇಟ್ ಸಹ ಮಾಡಿದಾಗ ಏನಾಗುತ್ತೆ? ನನಗೆ ಇಲ್ಲಿರುವಂಥ H+ ಆ್ಯಂಡ್ OH- ಅಲ್ಲಿ OH- ವಿಲ್ ಅಟ್ಯಾಕ್
ದ ಟ್ರಿಪಲ್ ಬಾಂಡ್. ಅಲ್ಟಿಮೇಟ್ಲಿ ನನಗೇನು ಫಾರ್ಮ್ ಆಗುತ್ತೆ, ನನಗೆ CH3 CH2 C OH ಡಬಲ್ ಬಾಂಡ್ CH2 ಒಪ್ಟೇನ್ ಆಗುತ್ತೆ. ಡಬಲ್ ಬಾಂಡ್ CH2 ಒಪ್ಟೇನ್ ಆಗುತ್ತೆ. ನಾವು ಇದು ಪ್ರಾಡಕ್ಟ್ ಇನ್ನೂ ಆಗಿಲ್ಲ, ಬಿಕಾಸ್ ನನಗಿಲ್ಲಿ OH ಇದೆ. ನನಗೆ ಬೇಕಾಗಿರೋಂಥದ್ದೇನು, ನನಗೆ ಬ್ಯೂಟ್ 1I ನನಗೆ ಒನ್ ಆಫ್ ದ ಪ್ರಾಡಕ್ಟ್ ಸಿಗಬೇಕಾಗಿದೆ. ಸೊ ಈಗ ಇದು ಇನ್ನೂ ಅನ್ಸ್ಟೇಬಲ್ ಕಾಂಪೌಂಡ್ ಆಗಿದೆ. ಸೊ ಇದನ್ನು ಸ್ಟೆಬಿಲೈಸ್ ಮಾಡೋದು ಹೇಗೆ, ಒನ್ ಆಫ್ ದ ಹೈಡ್ರೋಜನ್ ರಿಮೂವ್ ಮಾಡಿದಾಗ ಅಂತಂದರೆ ಬೇಸಿಕಲಿ ಐಸೋಮರೈಸ್ ಮಾಡಿದಾಗ ಅಂತಂದರೆ ಟಾಟೋಮರೈಸೇಷನ್ ಅಂತ ಹೇಳ್ತೀವಿ, ಅಥವಾ ಟಾಟೋಮರೈಸ್ ಮಾಡಿ ಅಂತ ಹೇಳ್ತೀವಿ. ಅಂತಂದರೆ ಹೈಡ್ರೋಜನ್ ಪೊಸಿಷನ್ ಚೇಂಜ್ ಮಾಡ್ತೀವಿ. ಹೈಡ್ರೋಜನ್ ಪೊಸಿಷನ್ ಚೇಂಜ್ ಮಾಡಿದಾಗ ಏನಾಗುತ್ತೆ, ದ್ಯಾಟ್ ವಿಲ್ ಬಿಕಮ್, ನೋಡಿ ಇಲ್ಲಿ CH3 CH2 COH CH2. ನನಗೆ ಪೊಸಿಷನ್ ಚೇಂಜ್ ಮಾಡ್ಕೋಬೇಕು ಈಗ ಹೈಡ್ರೋಜನ್ದು. ಹೇಗೆ ಮಾಡ್ತೀನಿ, ಈಗ ದಿಸ್ ಅಪಾನ್ ಐಸೋಮರೈಸೇಷನ್ ಫಾರ್ಮ್ಸ್ CH3 CH2 C ಡಬಲ್ ಬಾಂಡ್ O, ಆ ಕಡೆ ಹೋದಾಗ ಏನಾಗುತ್ತೆ CH3. ಸೊ ಇದು ಒಂದು ಕೀಟೋನ್ ಆಗುತ್ತೆ. ಬಟ್ ಇಲ್ಲಿ ಆಪ್ಷನ್ಸ್ ಕಡೆ ನೋಡ್ತೀವಿ ಅಂತಂದರೆ ಆಪ್ಷನ್ಸಲ್ಲಿ ಈ ರೀತಿ ಇಲ್ಲ ನಿಮಗೆ ಅಲ್ವಾ. ಇಲ್ಲಿ ನಿಮಗೆ ರೆಪ್ರೆಸೆಂಟೇಷನ್ನೇ ಬೇರೆ ಥರ ಇದೆ. ಸೊ ರೆಪ್ರೆಸೆಂಟೇಷನ್ ಬೇರೆ ಇದ್ರೂ ಪರವಾಗಿಲ್ಲ, ನಿಮಗೆ ನಿಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಇದನ್ನೆಲ್ಲ ಓದಿದ್ದೀರಾ ಅಥವಾ ಈ ಬೇಸಿಕ್ಸ್ ತಿಳ್ಕೊಂಡಿದ್ದೀರಾ ಅಂತಂದರೆ ಅರ್ಥ ಆಗುತ್ತೆ. ನೋಡಿ ಮಕ್ಕಳೇ, ಇಲ್ಲಿ ಒಂದು ಡಾಟ್ ಇಡ್ತೀವಿ ಅಂತಂದರೆ ಇದು ನನಗೆ CH3 ಅಂತ ಹೇಳಿ ಲೆಕ್ಕ. ಈ ಡಾಟ್ ಹಿಂಗೆ ಹೋಗ್ತಿದೆ ಅಂತಂದರೆ ಮತ್ತೊಂದು ಡಾಟ್ ಹೋಗುತ್ತೆ. ಸೊ ಇದು CH2 ಅಂತ ಹೇಳಿ ಲೆಕ್ಕ ಅಲ್ವಾ. ಸೊ ಈಗ ನನಗೆ ಒಂದು ಕೀಟೋನ್ ಅಪ್ಟೇನ್ ಆಗಿದೆ. ಕೀಟೋನ್ ಎಲ್ಲೆಲ್ಲಿ ಕಾಣುತ್ತಪ್ಪ, ನನಗೆ ಆಪ್ಷನ್ ಎ ಹಾಗೂ ಆಪ್ಷನ್ ಸಿ ಎಲ್ಲಿ ಕಾಣ್ತಿದೆ. ಸೊ ಬಿ ಹಾಗೂ ಡಿ ಕ್ಯಾನ್ಸಲ್ ಔಟ್ ಮಾಡ್ತೀನಿ. ನಾವು CH3 ಇದೆ. CH3 ಅಂತಂದರೆ ಇಲ್ಲೊಂದು CH3 ಇಲ್ಲೊಂದು CH3. CH2 ಇದೆ. ಸೊ CH2 ಇಲ್ಲಿ ಅನ್ಫಾರ್ಚುನೇಟ್ಲಿ ನನಗೆ ಇಲ್ಲಿ ಕಾರ್ಬನ್ ಬಂದಿದೆ, ಜೊತೆಗೆ ಇಲ್ಲಿ ಒಂದು ಡಬಲ್ ಬಾಂಡ್ ಇದೆ, ಅಥವಾ ಕಾರ್ಬನಿಲ್ ಕಾಂಪೌಂಡ್ ಆಗಿಬಿಟ್ಟಿದೆ. ಇದು ಇಲ್ಲಿ ಏನಾಗಬೇಕಿತ್ತು CH3. ಸೊ CH3 ನಾವು ನೆಕ್ಸ್ಟ್ ಏನು CH2 CH3 CH2 ಇಲ್ಲೇನಾಗುತ್ತೆ, ಕಾರ್ಬನ್ ಇದೆ, ಇಲ್ಲಿ ಕಾರ್ಬನ್. ಸೊ ಇಲ್ಲೊಂದು. ಸೊ ಇದಕ್ಕೇನಾಗಿದೆ, ಇದಕ್ಕೆ ನನಗೇನು ಅಟ್ಯಾಚ್ ಆಗಿದೆ, ನನ್ನ ಒಂದು ಆಕ್ಸಿಜನ್. ನಾವು ಇದೇನಾಗಿದೆ, ತಿರ್ಗಾ ಇಲ್ಲೊಂದು ಎಂಡ್ ಫಾರ್ಮ್ ಆಗಿದೆ. ಸೊ CH3 CH2 CO CH3. ಸೊ ಇದೊಂದು ಕೀಟೋನ್ ಫಾರ್ಮ್ ಆಯಿತು. ಸೊ ಈ ಸ್ಟ್ರಕ್ಚರ್ ಯಾವುದಕ್ಕಪ್ಪ ರಿಸೆಂಬಲ್ ಆಗುತ್ತೆ, ಆಪ್ಷನ್ ಎ ಕರೆಕ್ಟ್ ಅಲ್ವಾ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ ಆಪ್ಷನ್ ಎ. ಓಕೆ ಮಕ್ಕಳೇ, ಸೊ ಸ್ವಲ್ಪ ಟ್ರಿಕ್ಕಿ ಅನ್ಸ್ಬೋದು ನಿಮಗೆ, ಬಟ್ ಅದನ್ನು ಸಾಲ್ವ್ ಮಾಡ್ತಾ ನಿಮ್ಗೆ ಅಭ್ಯಾಸ ಆಗ್ಬಿಡುತ್ತೆ. ಓಕೆನಾ. ಸೊ ಈ ಕ್ವೆಶನ್ಗೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಸೊ ಸ್ಕ್ರೀನ್ಶಾಟ್ ತಗೊಳ್ಳೋಗಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ಬರೆಯೋ ಹಾಗಿದ್ರೆ ಬರ್ಕೊಳ್ಳಿ. ಓಕೆ, ಎಸ್. ಸೊ ಮಕ್ಕಳೇ, ಈಗ ನಮಗೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡುವಂಥ ಸಮಯ, ವಿಚ್ ಇಸ್ ಆಸ್ಕ್ಡ್ ಇನ್ 2024. ಮೂರನೇ ಕ್ವೆಶನ್ ಆನ್ ದ ಟ್ರಾಟ್. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದ್ರೆ, 2-methyl propane can be prepared by Wood's reaction. The haloalkanes taken along with the metallic sodium and dry ether are dash ಅಂತ ಹೇಳಿ ಕೇಳ್ತಿದ್ದಾರೆ. ಓಕೆ, ಸೊ ಆಪ್ಷನ್ಸ್ ಕಡೆ ನೋಡೋದಾದ್ರೆ ಆಪ್ಷನ್ ಎ ಸೇಸ್ chloromethane and 2-chloropropane. ಆಪ್ಷನ್ ಬಿ ಸೇಸ್ chloroethane and chloromethane. ಆಪ್ಷನ್ ಸಿ ಸೇಸ್ chloroethane and 1-chloropropane. ಆಪ್ಷನ್ ಡಿ ಸೇಸ್ chloromethane and 1-chloropropane. ಸೊ ಬೇಸಿಕಲಿ ಇಲ್ಲಿ 2-methyl propane ಒಪ್ಟೇನ್ ಆಗ್ತಾ ಇದೆ. ಸೊ CH3 CH3, ಬಟ್ ಇಲ್ಲಿ ಎರಡನೇ ಪೊಸಿಷನಲ್ಲಿ ನನಗೆ ಮಿಥೈಲ್ ಗ್ರೂಪ್ ಇದೆ. ಸೊ 2-methyl propane ಡನ್. ಹೇಗೆ ಪ್ರೊವೈಡ್ ಆಗ್ತಿದೆ, ಡ್ರೈ ಈಥರ್ ಅಲ್ಲಿ ರಿಯಾಕ್ಟಿಂಗ್ ವಿತ್ ಮೆಟಾಲಿಕ್ ಸೋಡಿಯಂ ಜೊತೆ ರಿಯಾಕ್ಟ್ ಆಗ್ತಿದೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದರೆ, ರಿಯಾಕ್ಟೆಂಟ್ ಒಂದೇ ಕೊಟ್ಟಿಲ್ಲ, ರಿಯಾಕ್ಟೆಂಟ್ ಎರಡು ಕೊಟ್ಟಿದ್ದಾರೆ ಅಂತಂದಾಗ ಇಲ್ಲಿ ಎರಡು ಒಂದೇ ಥರ ಇಲ್ಲ, ಎಲ್ಲ ಚೇಂಜ್ ಇದೆ. ಸೊ ಒಂದೊಂದಾಗಿ ನೋಡ್ತೀವಿ ಅಂತಂದರೆ, ನೋಡಿ ಇಲ್ಲಿ ಒನ್ ಆಫ್ ದ ಆಲ್ಕೈಲ್, ಸಿಂಪಲ್ ಆಲ್ಕೈಲ್ ಹೈಡ್ರೈಡ್ ತೊಗೊಳ್ಳೋಣ, ಕ್ಲೋರೋಮೀಥೇನ್ ತೊಗೊಳ್ಳೋಣ. ಸೊ CH3 Cl ತೊಗೊಳ್ಳೋಣ. ಈಗ ಪ್ರಾಬ್ಲಮ್ ಏನಂತಂದರೆ, ಇಲ್ಲಿ ಮತ್ತೊಂದು ಆಲ್ಕೈಲ್ ಹೈಡ್ರೈಡ್ ತೊಗೋಬೇಕಾಗುತ್ತೆ, ಆ್ಯಂಡ್ ಇದು ರಿಮೂವ್ ಸಹ ಆಗಬೇಕು ಸೋಡಿಯಮು. ಸೊ 2 moles ಆಫ್ ಸೋಡಿಯಂ ಇದ್ದೇ ಇರಬೇಕು. ಡನ್. ಈಗ ಒಂದು ಆಲ್ಕೈಲ್ ಹೈಡ್ರೈಡ್ ಏನೋ ತೊಗೊಂಡೆ, ಮತ್ತೊಂದು ಆಲ್ಕೈಲ್ ಹೈಡ್ರೈಡ್ ಹೇಗೆ ತೊಗೊಳ್ಳೋದು, ನೋಡಿ ಇಲ್ಲಿ ಮತ್ತೊಂದು ಆಲ್ಕೈಲ್, ಮತ್ತೆ ಅದೇ ರೀತಿ ಇರುವಂಥ ಆಲ್ಕೈಲ್ ಹೈಡ್ರೈಡ್ ತೊಗೋಬೇಕು. ಇಲ್ಲಿ ಕ್ಲೋರೋಮೀಥೇನ್ ಒಂದು ತೊಗೊಂಡಿದ್ದೀನಿ. ಸೊ ಕ್ಲೋರೋಮೀಥೇನ್ ಎಲ್ಲೆಲ್ಲಿದೆ, ಆಪ್ಷನ್ ಎ ಹಾಗೂ ಆಪ್ಷನ್ ಡಿ ಇಲ್ಲಿದೆ. ಡನ್. ನಾವು ಮೀಥೇನ್ ಇಲ್ಲಿದೆ ಅಂತಂದರೆ, ಕ್ಲೋರೋಮೀಥೇನ್ ಜೊತೆಗೆ ನನಗೆ 2-chloropropane ಸಹ ಇದೆ, 1-chloropropane ಸಹ ಇದೆ. ಒಂದೊಂದಾಗಿ ನೋಡ್ತೀವಿ ಅಂತಂದರೆ, ಮೊದಲನೇದಾಗಿ 2-chloropropane ತೊಗೊಳ್ಳೋಣ.
ಸೊ 2 ಕ್ಲೋರೋಪ್ರೋಪೇನ್ ಅಂತಂದರೆ CH3 CH CH3 Cl. ಸೊ ಇಲ್ಲೊಂದು ಸೋಡಿಯಂ ಹೋಗ್ಬಿಡುತ್ತೆ. ಓಕೆ ಡನ್. ಇಲ್ಲೊಂದು ಸೋಡಿಯಂ ಹೋಗ್ಬಿಡುತ್ತೆ. ಸೊ 2 ಸೋಡಿಯಂ ಹೋಗ್ತಿದೆ ಅಂತಂದಾಗ ಈ ಒಂದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಕ್ಯಾನ್ ಜಾಯಿನ್ ದಿಸ್ ಪರ್ಟಿಕ್ಯುಲರ್ ಪೊಸಿಷನ್ ಗಿವಿಂಗ್ ಯು ವಾಟ್ ನಿಮ್ಮ 2-methyl propane. ಸೊ ಇಟ್ ಈಸ್ ಈಸಿಲಿ ಅಂಡರ್ಸ್ಟುಡ್ ದಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ ಮಕ್ಕಳೇ? ಸೊ ಈ ಒಂದು ಕ್ವೆಶನ್ಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ಆಪ್ಷನ್ ಡಿ ನಮಗೆ 1 ಕ್ಲೋರೋಪ್ರೋಪೇನ್ ಇದೆ ವಿಚ್ ಇಸ್ ವಾಟ್ ನಾಟ್ ಸೊ ರೆಲೆವೆಂಟ್. ಆ ಪೊಸಿಷನ್ಗೆ ನಿಮ್ಮ ಪ್ರಾಡಕ್ಟ್ ಫಾರ್ಮ್ ಆಗ್ತಿರೋದಕ್ಕೂ ಅದು ರೆಲೆವೆಂಟ್ ಆಗಲ್ಲ. ಓಕೆನಾ? ಸೊ ಅದೇ ಒಂದು ಕಾರಣದಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡುವಂಥ ಸಮಯ ವಿಚ್ ಇಸ್ ಆಸ್ಕ್ಡ್ ಇನ್ 2024. ಅಗೇನ್ 4th ಕ್ವೆಶನ್ ಆನ್ ದ ಟ್ರಾಟ್. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದರೆ, ಇನ್ ದ ಗಿವನ್ ಸೀಕ್ವೆನ್ಸ್ ಆಫ್ ರಿಯಾಕ್ಷನ್ಸ್ ಐಡೆಂಟಿಫೈ PQRS ರೆಸ್ಪೆಕ್ಟಿವ್ಲಿ. ಓಕೆ ಡನ್. ಸೊ ಇಲ್ಲೊಂದು ರಿಯಾಕ್ಷನ್ ಆಗ್ತಾ ಇದೆ. ಈ ಒಂದು ರಿಯಾಕ್ಷನ್ಗಳಲ್ಲಿ ರಿಯೇಜೆಂಟ್ PQRS ಏನು ಅಂತ ಹೇಳಿ ಕೇಳ್ತಿದ್ದಾರೆ. ಆಪ್ಷನ್ಸ್ ಕಡೆ ನೋಡೋದಾದರೆ, ಆಪ್ಷನ್ ಎ ಬ್ರೋಮೀನ್ ಆಲ್ಕೋಹಾಲಿಕ್ ಪೊಟ್ಯಾಶ್ ಸೋಡಿಯಂ ಹೈಡ್ರಾಕ್ಸೈಡ್ ಹಾಗೂ ಅಲ್ಯೂಮಿನಿಯಂ ಆಕ್ಸೈಡ್. ಆಪ್ಷನ್ ಬಿ ಹೈಡ್ರೋಜನ್ ಬ್ರೋಮೈಡ್ ಆಲ್ಕೋಹಾಲಿಕ್ ಪೊಟ್ಯಾಶ್ ಕ್ಯಾಲ್ಸಿಯಂ ಕಾರ್ಬೈಡ್ KMnO4. ಆಪ್ಷನ್ ಸಿ ಹೈಡ್ರೋಜನ್ ಬ್ರೋಮೈಡ್ ಆಲ್ಕೋಹಾಲಿಕ್ ಪೊಟ್ಯಾಶ್ ಸೋಡಮೈಡ್ ಹಾಗೂ ರೆಡ್ ಹಾಟ್ ಐರನ್ ಟ್ಯೂಬ್. ಆಪ್ಷನ್ ಡಿ ಬ್ರೋಮೀನ್ ಆಲ್ಕೋಹಾಲಿಕ್ ಪೊಟ್ಯಾಶ್ ಸೋಡಮೈಡ್ ಹಾಗೂ ರೆಡ್ ಹಾಟ್ ಐರನ್ ಟ್ಯೂಬ್. ರೆಡ್ ಹಾಟ್ ಐರನ್ ಟ್ಯೂಬ್. ಸಿ ಮಕ್ಕಳೇ, ನೀವು ಇದಕ್ಕೆ ಏನು ಮಾಡಬೇಕಾಗುತ್ತೆ ಅಂತಂದರೆ ರಿಯೇಜೆಂಟ್ಗಳನ್ನ ಬರ್ಕೊಂಡು ಅದರ ರೋಲ್ಗಳು ಆ್ಯಂಡ್ ಏನು ಕನ್ವರ್ಷನ್ ಮಾಡ್ತು ಅಂತ ಹೇಳಿ ಬರ್ಕೊಳ್ಳಿ ಮಕ್ಕಳೇ. ನಿಮಗೆ ಈಸಿಯೆಸ್ಟ್ ವೇ ಟು ಅಂಡರ್ಸ್ಟ್ಯಾಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಈಗ ಒಂದೊಂದಾಗಿ ಏನು ನೋಡ್ತೀವಿ ಅಂತಂದರೆ, ಈ ಥೀನಿಂದ ನನಗೆ ಬ್ರೋಮೋ ಈಥೇನ್ ಆಗ್ತಾ ಇದೆ. 1,2 ಡೈಬ್ರೋಮೋ ಈಥೇನ್ ಆಗ್ತಾ ಇದೆ. ಈಥೀನಿಂದ ಅಥವಾ ಆಲ್ಕೀನಿಂದ ಆಲ್ಕೇನ್ ಆಗ್ತಾ ಇದೆ. ಡನ್. ನಾವು ಇಲ್ಲಿ ಬೇಸಿಕ್ ಆಗಿ ಅರ್ಥ ಮಾಡ್ಕೋಬೇಕಾದ್ರೇನು, ನನಗೆ ಇಲ್ಲಿ ಡಬಲ್ ಬಾಂಡ್ ಬ್ರೇಕ್ ಆಗಿ ನನಗೆ ಡಬಲ್ ಬಾಂಡ್ ಬ್ರೇಕ್ ಆಗಿ ನನಗೇನಾಗ್ತಿದೆ, ಈ ಜಾಗಕ್ಕೆ ನನ್ನ ಬ್ರೋಮೀನ್ ಆ್ಯಡ್ ಆಗ್ತಿದೆ. ಸೊ ಬ್ರೋಮೀನ್ ಆ್ಯಡ್ ಆಗ್ತಿದೆ ಅಂತಂದರೆ ದಿಸ್ ಇಸ್ ಬೇಸಿಕಲಿ ಬ್ರೋಮಿನೇಷನ್, ಹ್ಯಾಲೋಜಿನೇಷನ್. ಸೊ ಬ್ರೋಮಿನೇಷನ್ ಆಗ್ತಿದೆ ಅಂತಂದರೆ ಆಬ್ವಿಯಸ್ಲಿ P should be Br2 ಅಂದ್ಕೊಳ್ಳೋಣ. ಸೊ Br2 ಕಡೆ ನೋಡ್ತೀವಿ ಅಂತಂದರೆ ಆಪ್ಷನ್ ಎ ಹಾಗೂ ಆಪ್ಷನ್ ಡಿ ಇಲ್ಲಿದೆ. ಆಪ್ಷನ್ ಎ ಹಾಗೂ ಆಪ್ಷನ್ ಡಿ ಇಲ್ಲಿದೆ. ಸೊ ಆಪ್ಷನ್ ಬಿ ಹಾಗೂ ಸಿ ಇಲ್ಲ. ಸರಿ, ಬರೋಣ ಅದಕ್ಕೆ. ಸೊ ನೆಕ್ಸ್ಟ್ ಏನಾಗ್ತಿದೆ, ನನಗೆ ಈ ಬ್ರೋಮೀನ್ ಕಾಂಪೌಂಡ್ ಏನಾಗ್ತಿದೆ, ಡೈರೆಕ್ಟಾಗಿ ನನಗೆ ಒಂದು ಅಗೇನ್ ದ ಸೇಮ್ ಥಿಂಗ್, ನನಗೆ ಇಲ್ಲೊಂದು ಕಾಂಪೌಂಡ್ ಫಾರ್ಮ್ ಆಗ್ತಿದೆ ವಿಚ್ ಇಸ್ ಬೇಸಿಕಲಿ 1 ಬ್ರೋಮೋ ಈಥೀನ್ ಅಥವಾ ಬ್ರೋಮೋ ಈಥೀನ್ ಫಾರ್ಮ್ ಆಗ್ತಾ ಇದೆ. ಸೊ ಬೇಸಿಕಲಿ ಏನಾಗ್ತಿತ್ತು, ಇಲ್ಲಿ 1 ಆಫ್ ದ ಹೈಡ್ರೋಜನ್ ಹಾಗೂ 1 ಆಫ್ ದ ಬ್ರೋಮಿನ್ ರಿಮೂವ್ ಆಯಿತು. 1 ಆಫ್ ದ ಹೈಡ್ರೋಜನ್ ಹಾಗೂ 1 ಆಫ್ ದ ಬ್ರೋಮಿನ್ ರಿಮೂವ್ ಆಯಿತು. ಹೇಗೆ ರಿಮೂವ್ ಆಗೋಕ್ಕೆ ಸಾಧ್ಯ? ಇಟ್ ಈಸ್ ಆಲ್ ಡ್ಯೂ ಟು ಆಲ್ಕೋಹಾಲಿಕ್ ಪೊಟ್ಯಾಶ್. ಕರೆಕ್ಟ್ ಅಲ್ವಾ? ನೋಡಿ ಇಲ್ಲಿ ನನಗೆ 1,2 ಡೈಬ್ರೋಮೋ ಈಥೇನ್ ಇತ್ತು. 1,2 ಡೈಬ್ರೋಮೋ ಈಥೇನ್ ಇತ್ತು. ಇಲ್ಲಿ ಏನಾಗ್ತಿದೆ, ಬ್ರೋಮೋ ಈಥೀನ್ ಆಗೋಯ್ತು. ಇಲ್ಲಿ ಹೈಡ್ರೋಜನ್ ಬ್ರೋಮೈಡ್ ಎಲಿಮಿನೇಟ್ ಆಗೋಯ್ತು, ಅಥವಾ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಆಗೋಯ್ತು. ನನಗೆ ಬೀಟಾ ಪೊಸಿಷನಲ್ಲಿರುವಂಥ ಒಂದು ಹೈಡ್ರೋಜನ್ ಎಲಿಮಿನೇಟ್ ಆಗೋಯ್ತು. ಸೊ ನನಗಿಲ್ಲಿ ಏನಾಗಬೇಕಾಗಿದೆ, ಯಾವುದು ಎಲಿಮಿನೇಟ್ ಮಾಡ್ತು ಅಂತ ಗೊತ್ತಾಗಬೇಕಾಗಿದೆ. ಎಲಿಮಿನೇಟ್ ಮಾಡೋದು ಯಾವುದು? ಇಟ್ ಈಸ್ ಆಲ್ಕೋಹಾಲಿಕ್ ಪೊಟ್ಯಾಶ್ ಅಥವಾ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೊ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಪ್ಷನ್ ಎಲ್ಲೂ ಇದೆ, ಆಪ್ಷನ್ ಬಿ ಇದೆ. ಓಕೆ, ಟ್ವಿಸ್ಟ್. ಡನ್, ಪರವಾಗಿಲ್ಲ. ನಾವು ಇದೇ ಒಂದು ಬ್ರೋಮೋ ಈಥೀನ್ is getting converted into ethine. ಬ್ರೋಮೋ ಈಥೀನಿಂದ ಈಥೈನ್ ಕನ್ವರ್ಟ್ ಆಗ್ತಾ ಇದೆ. ಓಕೆ, ಡನ್. ಸೊ ನಾವು ಇಲ್ಲಿ ಏನಾಗ್ತಿದೆ, ನನಗೆ ಬೇಸಿಕಲಿ ಇಲ್ಲೊಂದು ಹೈಡ್ರೋಜನ್ ಹಾಗೂ ಇಲ್ಲಿ ಬ್ರೋಮಿನ್ ಹೋಗ್ತಾ ಇದೆ. ಹೈಡ್ರೋಜನ್ ಹಾಗೂ ಬ್ರೋಮಿನ್ ಎರಡೂ ಸಹ ಹೋಗ್ತಿದೆ. ಸೊ ಹೈಡ್ರೋಜನ್ ಆ್ಯಂಡ್ ಬ್ರೋಮಿನ್ ಹೋಗಬೇಕು ಅಂತಂದರೆ ಯಾವ ಒಂದು ಕಾಂಪೌಂಡ್ ಫಾರ್ಮ್ ಆಗ್ಬೋದು, ಯಾವ ಒಂದು ಕಾಂಪೌಂಡಿಂದ ಸಾಧ್ಯ ಅಂತಂದರೆ ಇಟ್ ಈಸ್ ಆಲ್ ಡ್ಯೂ ಟು ನಿಮ್ಮ ಸೋಡಮೈಡ್. ಓಕೆ, ಸೋಡಮೈಡಿಂದ ಏನಾಗುತ್ತೆ, ನನಗೆ ಸೋಡಿಯಂ ಬ್ರೋಮೈಡು ಎಲಿಮಿನೇಟ್ ಆಗುತ್ತೆ, ಜೊತೆಗೆ NH3 ಸಹ ಎಲಿಮಿನೇಟ್ ಆಗುತ್ತೆ. ನೋಡಿ, ಇಲ್ಲಿ ಬ್ರೋಮೋ ಈಥೀನಿಂದ ಈಥೈನ್ ಆಗಬೇಕು ಅಂತಂದರೆ ಇಲ್ಲಿ ಏನೇನಾಗುತ್ತೆ, 1 ಆಫ್ ದ ಹೈಡ್ರೋಜನ್ ಇಲ್ಲಿ ಎಲಿಮಿನೇಟ್ ಆಗ್ತಿದೆ ಹಾಗೂ ಬ್ರೋಮೈಡ್ ಸಹ ಎಲಿಮಿನೇಟ್ ಆಗ್ತಾ ಇದೆ. ಹೇಗೆ ಎಲಿಮಿನೇಟ್ ಆಗುತ್ತೆ, ಇಲ್ಲಿ ಸೋಡಮೈಡ್ ಟ್ರೀಟ್ ಮಾಡಿದಾಗ ಇಲ್ಲಿ ನನಗೆ ಹೈಡ್ರೋಜನ್ ಹೋಗೇನಾಗುತ್ತೆ, ನನಗೆ ಅಮೋನಿಯಾ ಆಗುತ್ತೆ. ಬ್ರೋಮಿನ್ ಏನಾಗುತ್ತೆ, ಸೋಡಿಯಂ ಬ್ರೋಮೈಡ್ ಆಗುತ್ತೆ. ಸೊ ಈಥೈನ್ ಫಾರ್ಮ್ ಆಯಿತು.
ಈಗ ಈ ಥೈನಿಂದ ನಾನು ನನ್ನ ಒಟ್ಟು ಸೈಕ್ಲಿಕ್ ಕಾಂಪೌಂಡ್ ಫಾರ್ಮ್ ಆಗ್ತೀನಿ ಅಂತಂದರೆ ದಿಸ್ ಇಸ್ ಅ ವಾಟ್ ಕೈಂಡ್ ಆಫ್ ಸ್ಟೆಪ್ಸ್ ಇದು ಸೈಕ್ಲಿಕ್ ಪಾಲಿಮರೈಸೇಷನ್. ಸೈಕ್ಲಿಕ್ ಪಾಲಿಮರೈಸೇಷನ್ ಆಗಬೇಕಂದ್ರೆ ಏನು ಮಾಡಬೇಕು? ಇಲ್ಲಿ ಬರ್ದ್ಬಿಡ್ತೀನಿ ತಾಳಿ. ಸೋಡಮೈಡ್, ರೆಡ್ ಹಾಟ್ ಟ್ಯೂಬ್ ಕಣ್ರಪ್ಪ, ರೆಡ್ ಹಾಟ್ ಐರನ್ ಟ್ಯೂಬಿಂದ ಅಲ್ವಾ? ರೆಡ್ ಹಾಟ್ ಐರನ್ ಟ್ಯೂಬನ್ನ 873 ಡಿಗ್ರಿ ಕೆಲ್ವಿನ್ ಟ್ರೀಟ್ ಮಾಡಿದಾಗ ತಾನೇ ನನಗೆ ಸೈಕ್ಲಿಕ್ ಪಾಲಿಮರೈಸೇಷನ್ ಆಯಿತು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಪಿ ಬಂದ್ಬಿಟ್ಟು ಬ್ರೋಮೀನ್, ಕ್ಯೂ ಬಂದ್ಬಿಟ್ಟು ಆಲ್ಕೋಹಾಲಿಕ್ ಪೊಟ್ಯಾಶ್, ಆರ್ ಬಂದ್ಬಿಟ್ಟು ಸೋಡಮೈಡ್, ಎಸ್ ಬಂದ್ಬಿಟ್ಟು ರೆಡ್ ಹಾಟ್ ಐರನ್ ಟ್ಯೂಬ್. ಸೊ ಆಪ್ಷನ್ ಕಡೆ ನೋಡೋದಾದರೆ ನಮಗೆ ಆಪ್ಷನ್ ಎ ಯಾಕೋ ಕಾಣ್ತಿಲ್ಲ. ಆಪ್ಷನ್ ಡಿ ಇಲ್ಲಿ ನೋಡಿ, ಇಲ್ಲಿ ಪಿ ಬ್ರೋಮೀನ್, ಕ್ಯೂ ಆಲ್ಕೋಹಾಲಿಕ್ ಪೊಟ್ಯಾಶ್, ಸಿ ಸೋಡಮೈಡ್, ಎಸ್ ರೆಡ್ ಹಾಟ್ ಐರನ್ ಟ್ಯೂಬ್ ಜೊತೆಗೆ 873 ಡಿಗ್ರಿ ಕೆಲ್ವಿನ್ ನಾನೇ ಬರೆದ್ಬಿಟ್ಟಿದ್ದೀನಿ. ಓಕೆ, ಸೊ ಈ ಒಂದು ಕ್ವೆಶನ್ಗೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಮಕ್ಕಳೇ. ಸೊ ದಯವಿಟ್ಟು ನೋಡ್ಕೊಳ್ಳಿ ಮಕ್ಕಳೇ, ರಿಯೇಜೆಂಟ್ ರೋಲ್ಗಳನ್ನ ತಿಳ್ಕೊಳ್ಳಿ. ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ ರಿಯೇಜೆಂಟ್ಗಳ ರೋಲ್ ಅರ್ಥ ಮಾಡ್ಕೊಳ್ಳೋದು ಅತ್ಯಮೂಲ್ಯ. ಏನು ಕನ್ವರ್ಷನ್ ಮಾಡ್ತಿದೆ, ಏನಕ್ಕೆ ಕಾರಣ? ಓಕೆ, ಸೊ ಇದು ನಿಮ್ಮ ಈ ಕ್ವೆಶನ್ನ ಆನ್ಸರ್ ವಿಚ್ ಇಸ್ ಆಪ್ಷನ್ ಡಿ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಂಥ ಸಮಯ ವಿಚ್ ಇಸ್ ಆಸ್ಟ್ ಇನ್ 2025. ಈ ವರ್ಷದಲ್ಲೇ ಕೇಳಿದ್ದಾರೆ. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದರೆ, ದ ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ 1 ಬ್ರೋಮೋ 3 ಕ್ಲೋರೋಸೈಕ್ಲೋಬ್ಯೂಟೇನ್ ರಿಯಾಕ್ಟ್ಸ್ ವಿತ್ ಮೆಟಾಲಿಕ್ ಸೋಡಿಯಂ ಇನ್ ಡ್ರೈ ಈಥರ್ ಇಸ್ ಡ್ಯಾಶ್ ಅಂತ ಹೇಳ್ತಾರೆ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ ಇಲ್ಲಿ. ದ ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ 1 ಬ್ರೋಮೋ 3 ಕ್ಲೋರೋಸೈಕ್ಲೋಬ್ಯೂಟೇನ್ ರಿಯಾಕ್ಟಿಂಗ್ ವಿತ್ ಮೆಟಾಲಿಕ್ ಸೋಡಿಯಂ ಇನ್ ಡ್ರೈ ಈಥರ್ ಇಸ್ ಡ್ಯಾಶ್ ಅಂತ ಹೇಳಿ ಕೇಳ್ತಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ ನೋಡಿ ಇಲ್ಲಿ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಹಾಗೂ ಆಪ್ಷನ್ ಡಿ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ಸ್ಬೋದು ಸಾಕಷ್ಟು ಮಕ್ಕಳಿಗೆ, ಬಟ್ ಆದರೂ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ. ಸೊ ಮೊದಲನೇದಾಗಿ ಈ ಕ್ವೆಶನ್ ಅಥವಾ ಒಂದು ಸ್ಟ್ರಕ್ಚರ್ ಬರ್ಕೊಂಡ್ಬಿಡೋಣ. ಏನಿದೆ ಇಲ್ಲಿ? 1 ಬ್ರೋಮೋ 3 ಕ್ಲೋರೋ ಸೈಕ್ಲೋಬ್ಯೂಟೇನ್ 4 ಇದೆಪ್ಪ. 1 2 3 4 ಬ್ಯೂಟೇನ್. ಓಕೆ, ಸೈಕ್ಲೋಬ್ಯೂಟೇನ್ ಆಯಿತು. 1 ಬ್ರೋಮೋ ಅಂತಂದರೆ ಇಲ್ಲೆಲ್ಲೋ ಒಂದು ಪೊಸಿಷನ್. 1 2 3 ಸೈಕ್ಲೋ. 1 ಬ್ರೋಮೋ 3 ಸೈಕ್ಲೋಬ್ಯೂಟೇನನ್ನು ಸೋಡಿಯಂ ಮೆಟಲ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೋಡಿಯಂ ಮೆಟಲ್ ಬಿಕಾಸ್ ಎರಡು ಏನಕ್ಕೆ ಆಗ್ತೀನಿ ಅಂತಂದರೆ ಇಲ್ಲಿ ಇಲ್ಲೊಂದು ಬ್ರೋಮಿನ್ ಇದೆ, ಇಲ್ಲೊಂದು ಕ್ಲೋರಿನ್ ಇದೆ, ಎಲಿಮಿನೇಟ್ ಮಾಡೋಕ್ಕೆ ಈಸಿ ಆಗ್ಬೋದು ನನಗೆ. ಸೊ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಆಬ್ವಿಯಸ್ಲಿ ನನಗೆ ಸೈಕ್ಲೋಬ್ಯೂಟೇನ್ ಮಾತ್ರ ಸಿಗುತ್ತೆ. ಸೈಕ್ಲೋಬ್ಯೂಟೇನ್ ಜೊತೆಗೆ ಇದು 2 ಬೈಸೈಕ್ಲಿಕ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಸೊ ಗಿವಿಂಗ್ ಯು ವಾಟ್, ಇಲ್ಲಿ NaCl ಸಹ ಹೋಗುತ್ತೆ ಹಾಗೂ NaBr ಸಹ ಎಲಿಮಿನೇಟ್ ಆಗುತ್ತೆ. NaCl ಹಾಗೂ NaBr ಎಲಿಮಿನೇಟ್ ಆಗುತ್ತೆ. ಸೊ 1 ಬ್ರೋಮೋ 3 ಕ್ಲೋರೋಬ್ಯೂಟೇನ್ ಮೆಟಾಲಿಕ್ ಸೋಡಿಯಂ ಜೊತೆಗೆ ಇನ್ ಡ್ರೈ ಈಥರ್ ಆಗ್ತಿದೆ ಅಂತಂದರೆ ವೂಡ್ಸ್ ರಿಯಾಕ್ಷನ್ ಆಗ್ತಾ ಇದೆ. ಸೊ ವೂಡ್ ರಿಯಾಕ್ಷನ್ ಏನಾಗುತ್ತೆ, ಇದರಿಂದ ಡೈರೆಕ್ಟಾಗಿ 2 ಬೈಫಿನೈಲ್ ಅಥವಾ ಬೈಸೈಕ್ಲಿಕ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ, ಎಲಿಮಿನೇಟಿಂಗ್ ಸೋಡಿಯಂ ಕ್ಲೋರೈಡ್ ಹಾಗೂ ಸೋಡಿಯಂ ಬ್ರೋಮೈಡ್. ಸೊ ಈಗ ಆಪ್ಷನ್ಸ್ ಕಡೆ ನೋಡೋದಾದರೆ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಆಪ್ಷನ್ ಇಸ್ ಆಪ್ಷನ್ ಸಿ. ನೋಡಿ ಇಲ್ಲಿ 2 ಸೈಕ್ಲಿಕ್ ಕಾಂಪೌಂಡ್. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಓಕೆನಾ ಮಕ್ಕಳೇ? ಸೊ ಇದು ನಿಮ್ಮ ಈ ಕ್ವೆಶನ್ ಆಗಿತ್ತು. ಈಗ ನೆಕ್ಸ್ಟ್ ಏನು? ನೆಕ್ಸ್ಟ್ ಇಸ್ ಅಬೌಟ್ ದ ಥ್ಯಾಂಕ್ ಯು ಸೇಯಿಂಗ್ ಟೈಮ್. ಥ್ಯಾಂಕ್ ಯು ಹೇಳುವ ಸಮಯ. ಓಕೆನಾ ಮಕ್ಕಳೇ? ಸೊ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಎಲ್ಲ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ಗಳನ್ನ ಅಚ್ಚುಕಟ್ಟಾಗಿ ತುಂಬ ಸಂಕ್ಷಿಪ್ತವಾಗಿ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ PYQಸ್ನು ಸಹ ನಿಮಗೆ ಹೇಗೆ ಅರ್ಥ ಮಾಡ್ಕೋಬೇಕು, ಈ ಆಪ್ಷನ್ ಇದ್ದರೆ ಏನು ಕರೆಕ್ಟ್, ಈ ಆಪ್ಷನ್ ಇದ್ದರೆ ಏನಕ್ಕೆ ರಾಂಗ್ ಅಂತ ಹೇಳಿ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸ್ ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಮುಂದಿನ ಕ್ಲಾಸಲ್ಲಿ ಸಿಗೋವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳೇ.